ಸ್ವಾಗತ. ನಾನು ರೋಶ್ನಿ. ಗ್ರೇಟರ್ ಬೆಂಗಳೂರು ಹೋಗಿ ಇದು ಗಾರ್ಬೇಜ್ ಸಿಟಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಅಂತಂದ್ರೆ ಅದೇನು ಹೊಸ ವಿಚಾರ ಅಲ್ಲ. ಎಲ್ಲರಿಗೂ ಕೂಡ ಬೇಜಾರಾಗೋಗಿದೆ. ನಿಜವಾಗ್ಲೂ ಕೂಡ ಏನ್ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ. ಬೆಂಗಳೂರು ಅಂತಂದ್ರೆ ಒಂದ್ ರೀತಿಯಾಗಿ ಗಬ್ಬು ಸಿಟಿ ಅನ್ನೋ ರೀತಿಗೆ ಆ ಒಂದು ಪರಿಸ್ಥಿತಿಗೆ ಎಲ್ಲರೂ ಬಂದು ಬಿಟ್ಟಿದ್ದಾರೆ. ಆದ್ರೂ ಕೂಡ ಜಿಬಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ಇಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆದಿದೆ. ನಿನ್ನೆ ಮೊನ್ನೆ ನಡೆದಿರುವಂತ ಘಟನೆ. ಇಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ಕಸ ವಿಲೇವಾರಿ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲೂ ಕೂಡ ಒಂದು ರೀತಿಯಾಗಿ ರಾಜಕೀಯ ಆರಂಭ ಆಗೋಗ್ಬಿಟ್ಟಿದೆ. ಇದರಲ್ಲಿ ನಿಮ್ಮ ಪಕ್ಷದವರು ಏನ್ ಮಾಡ್ತಿದ್ದಾರೆ, ನಮ್ಮ ಸರ್ಕಾರ ಇರೋ ಟೈಮಲ್ಲಿ ಏನ್ ಮಾಡಿದ್ರು, ನಿಮ್ಮ ಸರ್ಕಾರ ಇರೋ ಟೈಮಲ್ಲಿ ಏನ್ ಮಾಡಿದ್ರು, ಇದೇ ಆಗಿದೆ. ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯ ಮಾಡುವಂತ ರಾಜಕೀಯ ನಾಯಕರು ಕಸದಲ್ಲೂ ಕೂಡ ಇದೀಗ ರಾಜಕೀಯ ಶುರು ಆಗ್ಬಿಟ್ಟಿದೆ. ಹಾಗಾಗಿ ಏನಿದೆ ಇದ್ರ ಸಂಬಂಧಪಟ್ಟಂತ ಅಪ್ಡೇಟ್ಸ್. ನಾಳೆಯಿಂದ ಗಬ್ಬೆದ್ದು ನಾರಲಿದ್ಯಾ ಗ್ರೇಟರ್ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರಿಗೆ ಮತ್ತೆ ಗಾರ್ಬೇಜ್ ಗಂಡಾಂತರ ಶುರುವಾಗಿದೆ. ಬೆಂಗಳೂರಿನ ಕಸ ಡಂಪ್ ಆಗೋದೇ ಡೌಟ್. ಅವೈಜ್ಞಾನಿಕ ಕಸ ವಿಲೇವಾರಿ ವಿರುದ್ಧ ಸಿಡಿದೆದ್ದಿದ್ದಾರೆ ಜನ. ಈಗ ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೊಚ್ಚಿಗೆದ್ದಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಗಾರ್ಬೇಜ್ ವಿಚಾರದಲ್ಲೂ ಕೂಡ ಪಾಲಿಟಿಕ್ಸ್ ಶುರುವಾಗೋಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಗ್ತಾ ಇದೆ ಕಸದ ಕಿರಿಕೀಗ. ಸರ್ಕಾರದ ವಿರುದ್ಧ ಷಡ್ಯಂತ್ರ ಇದು ಅಂತ ಹೇಳಿ ಇದೀಗ ಡಿಕೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾಕೆ ಅಂತೇಳಿ ಗೊತ್ತಿಲ್ಲ. ಹೀಗೆ ಆದ್ರೆ ಬಿಜೆಪಿಗರ ಮನೆ ಮುಂದೆನೆ ಕಸ ಸುರಿತೀನಿ ಅಂತ ಹೇಳಿ ಇದೀಗ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ಬಿಟ್ಟಿದ್ದಾರೆ. ಕಸ ಯಾರಾದ್ರೂ ತಡೆದ್ರೆ ಅಲ್ಲಿ ಕಸ ವಿಲೇವಾರಿ ಮಾಡೋದ್ರಲ್ಲಿ ಯಾರಾದ್ರೂ ಬಿಜೆಪಿ ನಾಯಕರು ಬಂದು ತಡೆದ್ರೆ, ಬಿಜೆಪಿ ನಾಯಕರೇ ಇರಲಿ ಅಥವಾ ಕಾಂಗ್ರೆಸ್ ನಾಯಕರೇ ಇರಲಿ, ಅವ್ರ ಮನೆ ಮುಂದೆನೆ ಹೋಗಿ ಕಸ ಸುರಿತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ಈಗಾಗಲೇ ಕೊಟ್ಟಿದ್ದಾರೆ. ಕಸ ವಿಲೇವಾರಿ ಮಧ್ಯೆ ಯಾರು ಬರಬಾರದು ಅಂತ ಹೇಳಿದ್ದಾರೆ. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ. ಅಂದ್ರೆ ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನ್ಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋ ನ್ಯಾಯವಾಗಿ, ಅನುದಾನ ಬಿಡುಗಡೆ ಮಾಡಿಲ್ಲ. ಇನ್ನೆರಡು ದಿನ ಹೋದ್ರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತದೆ. ಗಾರ್ಬೇಜ್ ಸಿಟಿ. ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರೋಂಥದ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ. ಅಂದ್ರೆ ಎಲ್ಲಾ ರಂಗಗಳಲ್ಲೂ ಇವತ್ತು ಫೇಲ್ಯೂರ್ ಆಗಿದೆ. ಹಣಕಾಸಿನ ಕೊರತೆಯಿಂದ ಫೇಲ್ ಆಗಿದೆ. ಅದರಿಂದ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಕಸ ತೆಗೆಯುವಂಥದಕ್ಕೆ ವ್ಯವಸ್ಥೆ ಮಾಡಿ. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ. ಅಂದ್ರೆ ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನ್ಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋ ನ್ಯಾಯವಾಗಿ, ಅನುದಾನ ಬಿಡುಗಡೆ ಮಾಡಿಲ್ಲ. ಆಲ್ MLAs ಎಲ್ಲ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಗೌರವದಿಂದ
ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾಗುತ್ತೆ. MLA ಆಗಲಿ ಯಾರೇ ಆಗಲಿ ನಾವು ಮರ್ಸಿದಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕಿಸ್ತೀವಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ರೋಡಲ್ಲಿ ಹಾಕ್ತೇವೆ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ಈಗ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಹೋಗಿ ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಫಂಡ್ಸ್ ಬೇಕು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾಗುತ್ತೆ. MLA ಆಗಲಿ ಯಾರೇ ಆಗಲಿ ನಾವು ಮರ್ಸಿದಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕಿಸ್ತೀವಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ರೋಡಲ್ಲಿ ಹಾಕ್ತೇವೆ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ಈಗ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಹೋಗಿ ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಫಂಡ್ಸ್ ಬೇಕು ಅಂತ ಎಸ್, ಇಲ್ಲಿ ಕಸದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋಂಥ ಹೊಸ ವಿಚಾರ ಏನಿಲ್ಲ. ಇಲ್ಲಿ ಯಾವುದೇ ಪಕ್ಷ ಇರಲಿ, ವಿರೋಧ ಪಕ್ಷದವರೇ ಇರಲಿ ಅಥವಾ ಯಾವುದೇ ಪಕ್ಷ ಇದ್ರೂ ಕೂಡ, ಯಾವ ವಿಚಾರ ಇದ್ರೂ ಕೂಡ ರಾಜಕೀಯ ಮಾಡೇ ಮಾಡ್ತಾರೆ. ಇನ್ನೇನು ಕಸ ವಿಚಾರ ಅಂತಂದ್ರೆ ಆದ್ರೂ ಕೂಡ ಕಸ ಇರ್ಬೋದು, ಬೆಂಗಳೂರಿನ ಅಥವಾ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಎರಡೂ ಕೂಡ ಅವ್ರಿಗೆ ರಾಜಕೀಯ ಮಾಡಲಿಕ್ಕೆ ಒಂದು ಒಳ್ಳೆ ವಿಚಾರನೇ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಬಲಿ ಆಗ್ತಾ ಇರುವಂಥದ್ದು ಜನಸಾಮಾನ್ಯರು. ಹಾಗಾಗಿ ಮೊದಲನೇದಾಗಿ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ ಆಗಿರುವಂಥ BJP ವಕ್ತಾರೆ ಆಗಿರುವಂಥ ಕಾಂತಿ ಶೆಟ್ಟಿ ಅವರಿದ್ದಾರೆ. ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಮೇಡಮ್. ಮೇಡಮ್, ಇವಾಗ ನೋಡ್ತಾ ಇದ್ದೀರಾ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಕಸದ ಸಮಸ್ಯೆ ಅಂದರೆ ಬೆಂಗಳೂರು ಅಂತಂದ್ರೆ ಫಸ್ಟ್ ಕಸ ಮತ್ತೆ ಟ್ರಾಫಿಕ್ ಎರಡೇ ನೆನಪಾಗ್ತಾ ಇರೋದು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಜನಕ್ಕೆ. ಏನು ಹೇಳ್ತೀರಾ, ಈ ಪರಿಸ್ಥಿತಿ ಕಾರಣ ಏನು ಅಂತ? ಸಿಲಿಕಾನ್ ಸಿಟಿ ಇದ್ದದ್ದು ಗುಂಡಿನಗರ ಆಯಿತು ಇತ್ತೀಚೆಗೆ ಅಂದರೆ ಆಲ್ಮೋಸ್ಟ್ ನಾವು ಮಾತಾಡ್ತಾನೆ ಅದರ ಬಗ್ಗೆ. ಈ ಕಸದ ರಾಶಿ ಅಂದರೆ ಇದೇ ಸರ್ಕಾರ ಬಂದಾಗ ಹೇಳಿರೋ ಮಾತು ಏನಂದರೆ, ವೈಜ್ಞಾನಿಕವಾಗಿ ನಾವು ಇನ್ನು ಆಧುನಿಕ ತಂತ್ರಜ್ಞಾನವನ್ನು ತರ್ತೀವಿ, ಆಮೇಲೆ ವಿದ್ಯುತ್ ಉತ್ಪಾದನೆ ಏನಾದ್ರಿಂದ ಮಾಡ್ತೀವಿ, ಈ ಥರದ್ದೆಲ್ಲ ಭರವಸೆಗಳು ಮಾತಾಡಿದರು. ಯಾವುದೇ ಒಂದು ಹೊಸ ಘಟಕ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದಮೇಲೆ ಯಾವ ಹೊಸ ಘಟಕನೂ ಕಸದ ಬಗ್ಗೆ ಆಗಿಲ್ಲ. 2 ದಿನದಿಂದ 3 ದಿನದಿಂದ ಹಾಗೇ ರಿಂಗ್ ರೋಡ್ಗಳಲ್ಲಿ, ಲಾರಿಗಳಲ್ಲಿ, ಆಟೋಗಳಲ್ಲಿ ಕಸಗಳ ಹಾಗೆ ಇದೆ. ಮೊನ್ನೆ DK ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಇಟ್ಕೊಂಡು ನಾವು BJP ಆಫೀಸಿಗೆ ಕಸ ಹಾಕ್ತೀವಿ, ಆರ್ ಅಶೋಕ್ ಮನೆ ಕಸ ಹಾಕ್ತೀವಿ. ಮೊನ್ನೆ DK ಶಿವಕುಮಾರ್ ಅವರೇ, ನೀವ್ಯಾಕೆ ಮತ್ತೆ ಉಸ್ತುವಾರಿ ಆಗ್ಬೇಕು ಬೆಂಗಳೂರಿದ್ದು? ಬಿಟ್ಬಿಡಿ. ಭಾರತೀಯ ಜನತಾ ಪಾರ್ಟಿ ಆಫೀಸ್ಗೆ ಕಸ ತರೋದಾದ್ರೆ ಅಥವಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಮನೆಗೆ, ವಿರೋಧ ಪಕ್ಷದವ್ರ ಮನೆಗೆ ಕಸ ಹಾಕೋದಾದ್ರೆ ತನ್ನಿ, ಕಸ ಹಾಕಿ ನೋಡೋಣ. ಮಾತಾಡೋದಕ್ಕೂ ಒಂದು ಅರ್ಥ ಇದೆ. ನೀವೊಂದು ಆ ಒಂದು ಅಧಿಕಾರ ಸ್ಥಾನದಲ್ಲಿ ಇದ್ಕೊಂಡು ತೂಕವಾಗಿ ಮಾತಾಡ್ತೀರ ಅಂತ ಅಂದ್ಕೊಂಡಿದ್ವಿ. ಕಸನ ನಮ್ಮ ಅಧ್ಯಕ್ಷರ ಮನೆಗೆ, ವಿರೋಧ ಪಕ್ಷದ ಮನೆಗೆ, ಭಾರತೀಯ ಜನತಾ ಪಾರ್ಟಿ ಆಫೀಸ್ ತರ್ತೀರಾ? ತನ್ನಿ ನೋಡೋಣ. ನಿಮ್ಮ ಕೈನಲ್ಲಿ ಆಗಲ್ಲ, ಅಥವಾ ಕಸ ತೆಗೆಯೋಕ್ಕೂ ನಮ್ಮ ಕೈನಲ್ಲಿ ಯೋಗ್ಯತೆ ಇಲ್ಲ, ಅಥವಾ ಅವರಿಗೂ ಕೊಡೋಕ್ಕೆ ಸ್ಯಾಲ್ರಿ ಇಲ್ಲ ಅಂತ ಹೇಳ್ಬಿಡಿ, ಒಪ್ಕೊಳ್ತೀವಿ. ಇವತ್ತು ಸಾರಿಗೆ ರಸ್ತೆ ಅವ್ರ ನಿಗಮದ್ದು ಒಂದು ಇದು ನೋಡ್ತಾ ಇದ್ದೆ ನಾನು. ರಾಜ್ಯ ಸಾರಿಗೆ ಕಾರ್ಮಿಕರ ನ್ಯಾಯಯುತವಾದ ಸ್ಯಾಲ್ರಿ 30 ತಿಂಗಳಿಂದ ಅವರಿಗೆ ಬಂದಿಲ್ಲ, ಕಳೆದ 30 ತಿಂಗಳಿಂದ. ಇವತ್ತು ಮಜ್ದೂರ್ ಸಂಘ ಅಂತ ಹೇಳಿ ಅವ್ರದ್ದು ಕರ್ನಾಟಕ ರಾಜ್ಯ ಸರ್ಕಾರದ್ದು, ಖಂಡಿತ ಅವ್ರ ಜೊತೆ ನಾವು ಇರ್ತೀವಿ, ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಇದು ನಾವು ಕೇಳ್ತಾ ಇರೋದು ಮೊದಲ ಬಾರಿ ಅಲ್ಲ. ಇತ್ತೀಚೆಗೆ ಭಾಗ್ಯ ಅನ್ನೋ ಒಂದು ಮಹಿಳೆ ಗ್ರಂಥಪಾಲಕಿ 10 ತಿಂಗಳು ಸ್ಯಾಲ್ರಿ ಬಂದಿಲ್ಲ ಅಂತ ಬರೆದಿಟ್ಬಿಟ್ಟು ಸತ್ರು. ಇದೇ ಥರ ಒಂದು 18 ಜನ ಸರ್ಕಾರಿ ಆಫೀಸರ್ಸ್ಗಳು ಡೆತ್ ನೋಟ್ ಬರೆದ್ಬಿಟ್ಟು ಸತ್ರು. 143 ಜನ ಮಸೀದಿಯಲ್ಲಿ ಕೆಲಸ ಮಾಡುವಂಥ
ವರ್ಕರ್ಸ್, ಸಿಬ್ಬಂದಿಗಳು, ಅವರಿಗೆ ಸ್ಯಾಲ್ರಿ ಬಂದಿಲ್ಲ ಅಂತ ಮೊನ್ನೆ ನಾನು ಇದರಲ್ಲಿ ನೋಡಿದೆ ಪೇಪರಲ್ಲಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕ್ವಶನ್ಸ್ ನಾನು ಕೇಳ್ತೀನಿ. ನೀವು 43,000 ಕೋಟಿದ್ದು ಟನಲ್ ಮಾಡಕ್ಕೆ ಹೊರಟಿದ್ದೀರಾ, ನೆಟ್ಗೆ ಸರ್ಕಾರದ ಸ್ಯಾಲ್ರಿ ಕೊಡೋಕ್ಕೆ ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ. ಮಾತಾಡ್ತಿದ್ರೆ ನಾವು ರಸ್ತೆಗಳಂತ ಹೇಳ್ತೀವಿ, ಸುಮಾರು ರಸ್ತೆಗಳು ನೆನಪಿ ಬರ್ತಾ ಇದೆ. ಈಜಿಪುರದಲ್ಲಿ 8 ವರ್ಷ ಆಯಿತು. ನೋಡಿ, ತಪ್ಪುಗಳಾಗಿರುತ್ತೆ, ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಮಾತಾಡ್ತಿದ್ರೆ ನೀವು ಮಾಡಿಲ್ವಾ, ಅವ್ರು ಮಾಡಿಲ್ಲ ಅಂತಲ್ಲ. ನಿಮಗೆ ನೋಡಿ, ಮೈತ್ರಿ ಸರ್ಕಾರ ಇತ್ತು, ಇನ್ನೊಂದಿತ್ತು, ಸರಿಯಾಗಿ ಆಳ್ವಿಕೆ ಮಾಡಿ ಅಂತ ಹೇಳಿ ನಿಮಗೆ ಫುಲ್ ಮೆಜಾರಿಟಿ ಕೊಟ್ಟಿತ್ತು. ಸ್ಯಾಲ್ರಿಗಳು ಕೊಡ್ತಾ ಇಲ್ಲ ಅಥವಾ ಆಳ್ವಿಕೆನೂ ಸರಿಯಾಗಿ ಮಾಡ್ತಾ ಇಲ್ಲ. ಇದೇ ಚಾನಲಲ್ಲಿ ನಾವು ಅದೆಷ್ಟೋ ಡಿಬೇಟ್ಗಳು ಬರೀ ಕುರ್ಚಿ ಕಾದಾಟ ಬಗ್ಗೆ ಮಾಡಿದ್ದೀವಿ. ಬರೀ ನಿಮ್ಮ ಅಧಿಕಾರ ದಾಹ, ಅಧಿಕಾರದ ಒಳಗಿನ ಕಚ್ಚಾಟ, ಇದರ ಬಗ್ಗೆನೇ ನಾವು ಮಾತಾಡಬೇಕು ಹೊರತು ಯಾವತ್ತೂ ರಸ್ತೆ ಅಭಿವೃದ್ಧಿ ಬಿಡಿ, ಮೂಲಭೂತ ಸೌಕರ್ಯ ಇಲ್ಲವೇ ಇಲ್ಲ. ನೀರು, ಡಿ ಕೆ ಶಿವಕುಮಾರ್ ಬಗ್ಗೆನೇ ಮಾತಾಡುವಾಗ ಇದೊಂದು ನೆನಪಿ ಬರ್ತಾ ಇದೆ. ನೀರಾವರಿ ಬಗ್ಗೆ ಅವರು ಮೇಕೆದಾಟೆಲ್ಲ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗಿರೋ ಬಂದು 2.5 ವರ್ಷ ಆಯಿತು. ಮೇಕೆದಾಟು ಒಂದು ಕಲ್ಲು ಅಲ್ಲಾಡಿಲ್ಲ ಸರ್, ನಿಮ್ಮದೇ ಸರ್ಕಾರ. ನಾವು ಮಾತಾಡಕ್ಕೆ ಹೋದರೆ ಈ ಸರ್ಕಾರದ ವೈಫಲ್ಯಗಳನ್ನು ಇತ್ತೀಚಿನ ವಿಶೇಷ ಅಧಿವೇಶನದಲ್ಲಿ ನಮ್ಮ ಶಾಸಕರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ರಾಜ್ಯದ ಜನತೆ ನೋಡಿದ್ದಾರೆ. ರೋಶ್ನಿ BJP ವಕ್ತಾರಾಗಿ ಇಲ್ಲಿ ನಾನು ಬಂದು ಸರ್ಕಾರದ ವೈಫಲ್ಯ ಹೇಳಬೇಕಾಗಿಲ್ಲ. ಈಗ ಏನಾಗಿದೆ ಅಂದರೆ, ಮತ ಹಾಕಿರುವ ಮತದಾರರೇ ಹೇಳ್ತಾರೆ ದಿನಕ್ಕೊಂದು ಇವ್ರದ್ದು ಏನೇನು ನಡೀತಾ ಇದೆ, ಕ್ಷಣಕ್ಕೊಂದು ತಿರುವು, ದಿನಕ್ಕೊಂದು ವಿಚಾರಗಳು. ಜನಪರವಾದ ಸರ್ಕಾರ ಅಲ್ಲ, ಅಥವಾ ಮಹಿಳಾ ಪರವಾದ ಸರ್ಕಾರ ಅಲ್ಲ, ಅಥವಾ ರೈತ ಪರವಾದ ಸರ್ಕಾರ ಅಲ್ಲ ಅನ್ನೋದು ರಾಜ್ಯದ ಜನತೆ ಗೊತ್ತಾಗಿದೆ. ಪ್ರತಿಯೊಂದನ್ನು ವೀಕ್ಷಿಸ್ತಾರೆ. ನೀವು ನೋಡ್ತಾ ಇರಿ, ಪ್ರತಿದಿನ ಏನಾದರೂ ಒಂದು ಇದ್ದೇ ಇರುತ್ತೆ. ಇವತ್ತು ನಾವು ಕಸ ಮಾತಾಡ್ತೀವಿ, ನಾಳೆ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ, ಯಾಕೇಳಿ ಇನ್ನೊಂದು ಬರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ನಾವು ರೀಸೆಂಟಾಗಿ ನಾವು ಅಂತ ಹೇಳ್ಬೇಕಂದ್ರೆ, ರೀಸೆಂಟ್ ವಿಷಯ, ಒಂದು ಹುಬ್ಬಳ್ಳಿಯಲ್ಲಿ ಒಂದು ಮಹಿಳೆ ಬಗ್ಗೆ ಅತ್ಯಾಚಾರ ಆಗುತ್ತೆ, ಅಲ್ಲಿ ಹೋಗಿರ್ತೀವಿ. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಭರತ್ ರೆಡ್ಡಿದಲ್ಲಿ ಶೂಟೌಟ್ ಆಗುತ್ತೆ, ಅಲ್ಲಿ ಅವರ ಏರಿಯಾದಲ್ಲಿ ಬಳ್ಳಾರಿ ಆಗುತ್ತೆ. ಅದಾದ ತಕ್ಷಣ ಅಲ್ಲಿಯೇ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಮಹಿಳೆಯರ ಬಗ್ಗೆ ವಿಶೇಷ ವಿಷಯಗಳು ಬರುತ್ತೆ. ಅಲ್ಲಿಂದ ಸೀದಾ ಇಲ್ಲಿ ಕೋಗಿಲಿಕ್ಕೆ ಹೋಗ್ತಾ ಇರುತ್ತೆ. ಆ ಥರ ನಾವು ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಅಂದರೆ, ವಿಷಯವನ್ನ ಮರೆಮಾಚಕ್ಕೆ ಒಂದೊಂದೇ ತರ್ತಾ ಇದ್ದಾರೋ, ಅಥವಾ ಯಾವುದಾದ್ರೂ ಒಂದು ಇಲಾಖೆನ ಎಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ ನಾವು ಹುಡುಕ್ಬೇಕಾಗುತ್ತೆ, ಯಾವುದ್ರಲ್ಲಿ ಇಲ್ಲ ಅಂತ. ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಾಜೀನಾಮೆ ಕೊಡ್ಬೇಕು, ಖಂಡಿತ ಸನ್ನಿಹಿತ ಆಗಿದೆ ಅಂತ ತಿಳ್ಕೊಂಡು ನಿನ್ನೆ ಒಂದು ಓದ್ಕೊಂಡು ಬಂದೆ. ಅವರನ್ನು 50 ವರ್ಷದ ಒಂದು ಇದಕ್ಕೆ ಅವರ ಇಲಾಖೆಯಲ್ಲಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಒಂದು ಬ್ಯಾನರ್ ಹಾಕಕ್ಕೆ ಎಲ್ಲ ಕಡೆ ಹೇಳಿದ್ದಾರೆ. ಒಂದು 67-68 ಸಾವಿರ ಬ್ಯಾನರ್, 250 ರೂಪಾಯಿ ಆ ಬ್ಯಾನರ್. ರೋಶಿನಿ 998 ರೂಪಾಯಿ ಒಂದು ಬ್ಯಾನರ್ಗೆ ಹಾಕಿದ್ದಾರೆ. 998 ರೂಪಾಯಿಗೆ ಇಲ್ಲಿರುವ ವೀಕ್ಷಕರು ಇದನ್ನು ಒಪ್ಕೋತಾರೆ ಅನ್ಕೋತೀನಿ. ನಾವು ಸಾಮಾನ್ಯ ಒಂದು ಸ್ಮಾಲ್ ಬ್ಯಾನರ್ ಹಾಕಬೇಕು ಅಂತ ಹೇಳಿದ್ರೆ 50 ವರ್ಷದ 250 ರೂಪಾಯಿ, 300 ರೂಪಾಯಿ, ಇನ್ನೂ ಚೆನ್ನಾಗಿ ಹಾಕ್ಲಿ 400, 500 ಆಗುತ್ತೆ. 998 ರೂಪಾಯಿ ಬ್ಯಾನರ್ಗೆ ಒಂದಕ್ಕೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ 67,000 ಬ್ಯಾನರ್ಸ್. ಇದನ್ನು ಬಿಟ್ಟಿಲ್ಲ ಅಂದರೆ ಯೋಚನೆ ಮಾಡಬೇಕು ಎಲ್ಲೆಲ್ಲಿ ಯಾವ ಥರ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳೋದು, 5,000 ಕೋಟಿ ಕಳೆದ ಫೆಬ್ರವರಿ ಮಾಡಿಸಿದ್ದು ನುಂಗಿ ನೀರು ಹಾಕಿದ್ರಿ, ಇನ್ನು ಅದರ ಬಗ್ಗೆ ಲೆಕ್ಕ ಇಲ್ಲ. ಎಲ್ಲ ಇಲಾಖೆಯಲ್ಲೂ ಈ ಥರ ಆಗ್ತಾ ಇದೆ ಅಂದರೆ ಬೇರೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಕ್ಕೆ ಬರಲ್ಲ. ಅಲ್ಲ, ಈಗ ಇದರಲ್ಲಿ ಎಂಥದ್ದು, ಈಗ ವಿಲೇಜ್ ಫಂಡ್ ಬಂದಿಲ್ಲ, ಹಾಗಾಗಿ ವಿಲೇಜ್ ಫಂಡ್ ಬಂದಿಲ್ಲ ಅಂತ ಹೇಳಿ ಅಲ್ಲಿನ ಶಾಸಕರು ಆ ಒಂದು ಕಸ ವಿಲೇವಾರಿ ಮಾಡುವಂತ ಈ ಗಾಡಿಗಳಿರುತ್ತಲ್ಲ, ಲಾರಿಗಳು, ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ನಮಗೆ ವಿಲೇಜ್ ಫಂಡ್ ಕೊಡಬೇಕಾಗತ್ತೆ, ವಿಲೇಜ್ ಫಂಡ್ ಕೊಟ್ಟಿಲ್ಲ. ಏನಾಗುತ್ತೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿಮ್ಮ ಸರ್ಕಾರ ಇರೋ ಟೈಮಲ್ಲಿ ನೀವೆಲ್ಲ ಏನ್ ಸಾಲ ಮಾಡಿದ್ರಿ ಅಥವಾ ಏನೇನ್ ಪೆಂಡಿಂಗ್ ಬಿಲ್ಗಳನ್ನ ಇಟ್ಟಿದ್ರಲ್ಲ ಆ ಒಂದು ಭಾಗದಲ್ಲಿ, ಅದನ್ನ ಈಗಲೂ ಕೂಡ ಕ್ಲಿಯರ್ ಮಾಡ್ಕೊಂಡಿದೀವಿ, ನಾವು ಕ್ಲಿಯರ್ ಮಾಡ್ತಾ ಇದೀವಿ, ಹಾಗಾಗಿ ಇಷ್ಟೆಲ್ಲ ಆಗ್ತಾ ಇರೋದು. ಇದಕ್ಕೆಲ್ಲ ಕಾರಣನೂ ನೀವೇ, ಮತ್ತೆ ಪ್ರೊಟೆಸ್ಟ್ ಮಾಡೋದು ನೀವೇನೆ ಅಂತೇಳಿ ಅವ್ರು ಹೇಳಿದ್ದಾರೆ. ನಾನು ಅವಾಗಲೇ ಹೇಳಿದೆ, ವಿರೋಧಿಸಕ್ಕೆ ಬಿಜೆಪಿಯಿಂದ ಹೋಗ್ತಾರೆ, ಅವರ ಅವಶ್ಯಕತೆ ಇಲ್ಲ. ಅವರಿಗೆ ಮತ ಹಾಕಿರುವ ಮತದಾರರೇ ಹೇಳ್ತಾರೆ ಎಷ್ಟು ಲಕ್ಷ ಕೋಟಿ ಅವರು ಸಾಲ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ. ಒಂದು ಇಷ್ಟು ವರ್ಷ 17-18 ಬಜೆಟ್ ಮಾಡಿರುವಂಥ ಮಾನ್ಯ ಸಿದ್ದರಾಮಯ್ಯನವರೇ ಏನು ಬಜೆಟ್ ಮಂಡಿಸ್ತಾ ಇದ್ದೀರ ಅಂತ ನೀವೇ ನೋಡ್ತಾ ಇರಿ. ನಾವು ಇನ್ನೇನು ಇದರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವರು ಇಲ್ಲ ಉತ್ತರ ಕೊಡೋಕ್ಕೆ. ನಾವು ಬರೀ ಕಸ ಅಂತಲ್ಲ, ಯಾವ ಇಲಾಖೆ
ಸ್ಪಷ್ಟವಾಗಿ ಕೆಲಸ ಕಾಂಗ್ರೆಸ್ ಒಂದು ಸಿಂಪಲ್ ಎಕ್ಸಾಂಪಲ್. ಕಾಂಗ್ರೆಸ್ ಅಥವಾ ಬಿಜೆಪಿ ಅವರೇ ಇರ್ಲಿ, ಯಾವ ಶಾಸಕರು ಇದ್ರಿ, ಯಾರೇ ಇಲ್ಲಿ ಯಾವ ಪಕ್ಷದವರು ಇದ್ರು ಬಂದ್ಬಿಟ್ಟು ಇಲ್ಲಿ ಕಸ ವಿಲೇವಾರಿ ಮಾಡ್ಲಿಕ್ಕೆ ಅಡ್ಡ ಹಾಕಿದ್ರೆ ಅವ್ರಿಗೆ ಅವ್ರ ವಿರುದ್ಧ ಪಕ್ಕ ನಾನು ಕ್ರಮ ತಗೋತೀನಿ ಅಂತ ಹೇಳಿದ್ರೆ. ಪ್ರಾಕ್ಟಿಕಲ್ ವಿಷಯ ಮಾತಾಡೋಣ. ನಮ್ಮ ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. MLAಗಳಿಗೆ ಒಂದು ಕಾಂಗ್ರೆಸ್ MLAಗೆ 50 ಕೋಟಿ, ಬಿಜೆಪಿ MLAಗೆ 25 ಕೋಟಿ. ನಾವು ಸುಮಾರು ಡಿಬೇಟ್ಗಳು ಮಾಡಿದ್ವಿ, ಯಾಕೆ ತಾರತಮ್ಯ ಅಂತ. ಬಿಟ್ಟಾಕಿ ತಾರತಮ್ಯ ಸೈಡಲ್ಲಿ ಇರೋಣ. ಅವರಿಗೆ ಕೊಟ್ಟಿರುವಂತ ಹೇಳಿರುವಂತ ದುಡ್ಡು ಅವ್ರಿಗೆ ಹೋಗಿದ್ಯಾ? 25 ಕೋಟಿ 50 ಕೋಟಿ ಯಾವ್ದಾದ್ರು MLA ಲೈನ್ ತಗೊಳ್ಳಿ, ಫೋನ್ ತಗೊಳ್ಳಿ, ಗೊತ್ತಾಗುತ್ತೆ. ಅಂದ್ರೆ ನಾವು ಕೇಳುದು ಇಷ್ಟೇ ನೋಡಿ, ಇವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಾವು ಅದ್ರ ಬಗ್ಗೆ ವಿರೋಧ ಇಲ್ಲ. ಆದರೆ ಆ ಗ್ಯಾರಂಟಿಗಳಿಗೆ ಒಂದು ದುಡ್ಡು ಇಷ್ಟೇ ಅಂತ ಹೇಳಿ ಒಂದು ಬಜೆಟಲ್ಲಿ ಇಟ್ಟಿರ್ತಾರೆ, 56,000 ಎಷ್ಟು ಕೋಟಿ. ಉಳಿದಿರೋದು 4 ಲಕ್ಷ, ಇನ್ನೂ ದುಡ್ಡಿದೆಯಲ್ಲ. ಯಾಕೆ ಟೈಮಿಗೆ ಸ್ಯಾಲ್ರಿಗಳು ಕೊಡ್ತಾ ಇಲ್ಲ? ಈ 4 ನಿಗಮ ಬಸ್ ಫ್ರೀ ಅಂತ ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಿರುವ ಒಂದು 3-4 ಜನ ಎಂಪ್ಲಾಯಿಗಳ ಹತ್ರ ನಾನೇ ಮಾತಾಡಿದೆ ಲಾಸ್ಟ್ ಟೈಮ್. ಗ್ರಾಚ್ಯುಟಿ ಫಂಡ್ ಕೊಟ್ಟಿಲ್ಲ, ಸ್ಯಾಲ್ರಿಗಳು ತೊಂದರೆ ಇದೆ. ಸರ್ಕಾರ 4,400 ಕೋಟಿ ಆ ನಿಗಮಗಳಿಗೆ ದುಡ್ಡು ಇನ್ನೂ ಕೊಟ್ಟಿಲ್ಲ. ಇತ್ತೀಚೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಚಲವಾದಿಯವರು ಮಾತಾಡಿದ್ರು ಇದರ ಬಗ್ಗೆ. 4,423 ಕೋಟಿ ಇನ್ನೂ ಬಂದಿಲ್ಲ. ಇತ್ತೀಚಿನ ದಿನದಲ್ಲಿ ಇವರು ದುಡ್ಡು ಬೇಕು ಇಲ್ಲ ಅಂತ ಹೇಳುವಾಗ 1,323 ಕೋಟಿ ವಿಶೇಷ ಅನುದಾನದಿಂದ ಅಂತ ಸೆಂಟ್ರಲಿಂದ ಬಂದಿದೆ. ಅದರ ಬಗ್ಗೆನೂ ನಮ್ಮ ಅಧ್ಯಕ್ಷರು ರೀಸೆಂಟಾಗಿ ಪ್ರೆಸ್ ಮೀಟ್ ಮಾಡಿ ಮಾತಾಡಿದರು. ಅದರದ್ದು ಯುಟಿಲೈಸೇಷನ್ ಹೇಗೆ ಮಾಡಿದ್ರಿ, ಸರಿಯಾಗಿ ಕೊಟ್ಟಿಲ್ಲ ನೀವು, 132 ಕೋಟಿ ಇನ್ನೂ ಬಾಕಿ ಇದೆ ಅಂತ ಹೇಳಿದಾಗ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಜನರ ಬಗ್ಗೆ ಈ ಸರ್ಕಾರಕ್ಕೆ ಖಂಡಿತವಾಗ್ಲೂ ಒಂದಿಷ್ಟು ಕಳಕಳಿ ಇಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆಗ್ತಿದೆ. ಕಸ 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 ಅಂತ ನಾವು ಮಾತಾಡ್ತಾ ಇರ್ತೀವಿ. ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದು ಬೇಡವಾ? ಈ ಥರ ಕಸ ಡಂಪ್ ಆದರೆ ಇದು ಒಂದು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಬೆಂಗಳೂರಿನ ಉಸ್ತುವಾರಿಯಾಗಿ ಹೇಳುವ ಮಾತ ನಿಮ್ಮ ಭಾರತೀಯ ಜನತಾ ಪಾರ್ಟಿಯ ಆಫೀಸ್ ಎದುರುಗಡೆ ಕಸ ಹಾಕ್ತೀರಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರೆ ಯಾರಾದರೂ? ಅಥವಾ ಯಾರ್ದೋ ಮನೆಗೆ ಕಸ ಹಾಕಿದ್ರೆ ಸುಮ್ಮನೆ ಬಿಡ್ತಾರ? ಆಯಿತು, ಅವ್ರ ಮನೆಗೆ ತಗೊಂಡೋಗಿ ಹಾಕೋಣ ಬಿಡಿ, ಅದಕ್ಕೇನಂತೆ. ಕಸ ಡಂಪ್ ಆಗೋ ನೋಡಿ, ಅಭಿವೃದ್ಧಿ ಅಂತೂ ಇಲ್ಲ. ಯಾವುದಾದ್ರು ಒಂದು ಇಷ್ಟು ನಾವು ಮಾತಾಡ್ತಾ ಇದ್ದೀವಿ. ನಾನು ಪ್ರತಿ ಬಾರಿ ಕಾಂಗ್ರೆಸ್ ವಕ್ತಾರರು ಬಂದಾಗ ಕೇಳ್ತೀವಿ, ಒಂದು 5 ಅಭಿವೃದ್ಧಿ ಇದ್ರೆ ಹೇಳಿ, ಒಂದು 5 ಅಭಿವೃದ್ಧಿ ಇದ್ರೆ ಹೇಳಿ ಅಂತ. ಯಾವುದಾದ್ರು ಅಭಿವೃದ್ಧಿ ಕಾಣಿಸ್ತಾ ಇದೆಯಾ? ಒಂದು ವಿಶೇಷ ಒಂದು ಕೆಲವು ತುಂಬ ಆತಂಕ ತರುವಂಥ ವಿಷಯ ಏನು ಗೊತ್ತಾ? 7,000 ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ನಾವು ಕನ್ನಡದ ಬಗ್ಗೆ ಮಾತಾಡ್ತಾರೆ ಇವರು. ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಏಕೋಪಾಧ್ಯಾಯ ಶಾಲೆಗಳು ಎಷ್ಟಿದೆ? ಕನ್ನಡ ಶಾಲೆಗಳನ್ನ ಮುಚ್ಚಕ್ ಕೊಡೋದಿಲ್ಲ ಅಂತ ಹೇಳಿ ಮಧು ಬಂಗಾರಪ್ಪ ಅವ್ರು ಹೇಳಿದ್ದಾರೆ, ಸಚಿವರು ಹೇಳಿದ್ದಾರೆ. ಅದ್ರ ಬಗ್ಗೆ ಏನೇ ಆದ್ರೂ ಕೂಡ ಚಾನ್ಸೇ ಇಲ್ಲ. ಸದನದಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗುತ್ತಲ್ಲ. ಇವಾಗ ನೀವು ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸದನದಲ್ಲೂ ಕೂಡ ಅವ್ರು ಅದನ್ನ ಕಡಾಖಂಡಿತವಾಗಿ ಹೇಳಿದ್ದಾರೆ, ಏನೇ ಆದ್ರೂ ಕೂಡ ಅವನ್ನ ಮುಚ್ಚಕ್ ಬಿಡಲ್ಲ. ಇತ್ತೀಚೆಗೆ ನಿನ್ನೆ ಮೊನ್ನೆ ಎಲ್ಲ ನಡೆದಿರುವಂತ ವಿಷಯಗಳು, ಪ್ರಿಯಾಂಕಾ ಖರ್ಗೆ ಬಗ್ಗೆನೂ ಮಾತಾಡಬೇಕು. ಪ್ರತಿ ಬಾರಿ ನಾನು ಹೇಳ್ತೀವಿ, 5 ದಶಕದಿಂದ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರ ಅಳಿಯ ಈಗ ಅಲ್ಲಿ MP, ಇಡೀ ಫ್ಯಾಮಿಲಿ, ಅವರ ಕುಟುಂಬ 50 ವರ್ಷದಿಂದ ಕಲಬುರಗಿಯನ್ನು ಆಳಿದೀರ. ನಿನ್ನೆ ಮಾತಾಡುವಾಗ ಅವರು, ನಾನು ಕೂಡ ಮಂಗಳೂರು ಭಾಗ, ದಕ್ಷಿಣ ಕನ್ನಡ ವಿಭಜಿತ ಭಾಗದವಳಾದ್ರಿಂದ ನಾನು ಈ ಮಾತು ಹೇಳಲೇಬೇಕು. ಕ್ರಿಮಿನಲ್ಸ್ಗಳ ಬಗ್ಗೆ ಮಂಗಳೂರು ಮತ್ತು ಕಲಬುರಗಿಯನ್ನು ಹೋಲಿಸ್ಬಿಟ್ಟು ಮಾತಾಡಿದ್ದಾರೆ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು. ಈ ವಾಹಿನಿ ಮುಖಾಂತರ ಅವ್ರಿಗೆ ಕೇಳ್ತೀನಿ, ನೀವು ಮಾತಾಡಿದ್ದು ಯಾವುದೋ ಒಂದು ಪುಸ್ತಕ ಬಿಡುಗಡೆಯಲ್ಲಿ ಮಾತಾಡಿದ್ದವರು. ನೀವು ಮಾತಾಡುವಾಗ, ಯಾವುದೇ ಒಂದು ಚರ್ಚೆಗಳು ಮಾಡುವಾಗ ದಯವಿಟ್ಟು ಅಂಕಿಅಂಶಗಳ ಜೊತೆ ಮಾತಾಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು IT-BT ಮಿನಿಸ್ಟ್ರು. ಇತ್ತೀಚೆಗೆ ಈ PUC ರಿಸಲ್ಟ್ ಲಾಸ್ಟ್ ಟೈಮ್ ಬಂದಾಗ, SLC PUC ರಿಸಲ್ಟ್ ಬಂದಾಗ, ದಕ್ಷಿಣ ಕನ್ನಡ, ವಿಭಜಿತ ದಕ್ಷಿಣ ಕನ್ನಡ ಅಥವಾ ಉಡುಪಿ ಅಥವಾ ಉತ್ತರ ಕನ್ನಡ ಎಲ್ಲ ಟಾಪಲ್ಲಿರುತ್ತೆ. ಅದೇ ಕಲಬುರಗಿಯ ಒಂದು ರಿಸಲ್ಟ್ ಕೊನೆಯಲ್ಲಿ 1-2ರಲ್ಲಿ ಇರುತ್ತೆ. ಯಾವತ್ತಾದರೂ ಅವರು ಅಲ್ಲಿರುವ ಅಧಿಕಾರಿಗಳಿಗೆ ಕರೆದ್ಬಿಟ್ಟು, ನೋಡಿ ನಮ್ಮ ಏನಕ್ಕೆ ನಮ್ಮ ಕಲಬುರಗಿಯಲ್ಲಿ ಈ ಥರ ಶಿಕ್ಷಣ ಈ ಥರ ಕೊರತೆ ಇದೆ, ಅಥವಾ ಯಾಕೆ, ಯಾವತ್ತಾದರೂ ಅವರು ಒಂದು ಮೀಟಿಂಗ್ ಕರೆದ್ಬಿಟ್ಟು ಯಾವತ್ತಾದರೂ ಮಾಡಿದ್ದು ನೋಡಿದ್ದೀರಾ? ಒಂದು ಸಾಕ್ಷರತೆ ಬಗ್ಗೆ ಮಾತಾಡ್ತೀವಿ, ಅಥವಾ ಅಲ್ಲಿರುವ ಒಂದು ಅಭಿವೃದ್ಧಿಗಳೇ ಮಾತಾಡ್ತೀವಿ, ಕೈಗಾರಿಕೆಗಳ ಬಗ್ಗೆ ಮಾತಾಡ್ತೀವಿ. ಪರ್ಸೆಂಟೇಜ್ ಎಲ್ಲ ನೀವು ಗಿವ್ ದ ಒಂದು ಎಕ್ಸಾಂಪಲ್ ಕೊಡಿ, ಕಲಬುರಗಿ ಟಾಪಲ್ಲಿದೆ ಅಂತ ಹೇಳಿ. ಮಂಗಳೂರಿಗೆ ಅಥವಾ ವಿಭಜಿತ ದಕ್ಷಿಣ ಕನ್ನಡಕ್ಕೆ ಅವ್ರು ಮಾತಾಡ್ತಾರಂತ ಹೇಳಿದ್ರೆ ವಿಪರ್ಯಾಸ ಇದು. ನಾನು ಹೇಳಬೇಕಂದ್ರೆ, ಈಗ ನಾವು ಕಸದ ಬಗ್ಗೆ ಮಾತಾಡ್ತಿದ್ದು,
ರಾಜ್ಯದ ಸಾರಿಗೆ ನಿಗಮ ಎಲ್ಲದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಬಂದು ಮಾನ್ಯ ಡಿ ಕೆ ಶಿ ಅವರಿಗೆ ಮತ್ತೊಮ್ಮೆ ನಾನು ಕೇಳೋದು, ರಾಜ್ಯಾಧ್ಯಕ್ಷರ ಮನೆ ಎದುರುಗಡೆ ತರ್ತೀವಿ ಕಸ, ಹಾಗೆಯೇ ಆರ್ ಅಶೋಕ್ ಅವ್ರ ಮನೆ ಎದುರುಗಡೆ ತರ್ತೀವಿ ಕಸ, ಭಾರತೀಯ ಜನತಾ ಪಾರ್ಟಿಯ ಮನೆ ಆಫೀಸ್ ತರ್ತೀವಿ ಕಸ. ದಯವಿಟ್ಟು ನಿಮ್ಗೆ ದಮ್ಮು ತಾಕತ್ತು ಅಂದ್ರೆ ನೀವು ತರಬೇಕು ಸರ್, ಓಕೆ ಕಸನ್ ತರಬೇಕು, ನಾವು ಅದನ್ನು ಉತ್ತರಿಸ್ತೀವಿ. ಅದಕ್ಕೆ ಈ ಒಂದು ಚರ್ಚಾ ಕಾರ್ಯಕ್ರಮ ಕಸ ಕಳಿಸೋಕೆ ನಿಮ್ಮ ಯೋಗ್ಯತೆ ಇಲ್ಲದ ಸರ್ಕಾರ. ಒಂದು ಕಸದ ಸಮಸ್ಯೆ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ. ಇದೇ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ನಮ್ಮ ಗೆಸ್ಟ್ಗಳು ಇನ್ನೇನು ಮತ್ತೆ ಬಂದು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಇದೀಗ ಕುಮಾರ್ ಸರ್ ಬಂದು ಜಾಯ್ನ್ ಆಗ್ತಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದೀಗ ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು ಕೂಡ ಬಂದು ಜಾಯ್ನ್ ಆಗ್ತಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಈಗ ಸಿಲಿಕಾನ್ ಸಿಟಿಯಲ್ಲಿ ಕಸ ಸಮಸ್ಯೆ ಏನಾಗ್ತಾ ಇದೆ, ಅದರಲ್ಲಿ ವಿಲೇವಾರಿ ನಿಂತುಬಿಟ್ಟಿದೆ ಕೆಲವೊಂದು ಜಾಗದಲ್ಲಿ. ಅದಕ್ಕೆ ಇಲ್ಲಿ ಕಾರಣ ಕೇಳಿ ಬರ್ತಾ ಇರುವಂಥದ್ದು ಅಲ್ಲಿ ವಿಲೇಜ್ ಫಂಡ್ ಆಗಿಲ್ಲ ಅಂತ ಹೇಳಿ. ವಿಲೇಜ್ ಫಂಡ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಅಲ್ಲಿನ ಶಾಸಕರಿಗೆ ವಿಲೇಜ್ ಫಂಡ್ ಬೇಕಾಗುತ್ತೆ. ಅಲ್ಲಿ ಅವ್ರಿಗೆ ಏನು ಅಭಿವೃದ್ಧಿ ಮಾಡಬೇಕು ಆ ಒಂದು ಹಣದಲ್ಲಿ ಅವರು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವರಿಗೆ ಅಲ್ಲಿ ವಿಲೇಜ್ ಫಂಡೇ ಬಂದಿಲ್ಲ, ಹಣನೇ ಬಂದಿಲ್ಲ ಅಂತಂದ್ರೆ ಮತ್ತೆ ಹೇಗೆ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ಪ್ರಶ್ನೆ. 3 ದಿನ ಆಗಿದೆ ಈಗಾಗಲೇ ಕಸ ವಿಲೇವಾರಿ ಸ್ಟಾಪ್ ಆಗಿದೆ. ಮೊದಲನೇದಾಗಿ ಸರ್ ಕುಮಾರ್ ಸರ್ ನಾನು ಮಾತಾಡ್ತೀನಿ. ಏನ್ ಹೇಳ್ತೀರಾ ಸರ್, ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಅಂತ ಹೇಳಿ ನಿಮ್ಮ ಪ್ರಕಾರ? ಮೇಡಮ್, ಈಗ ಬೆಳ್ಳಹಳ್ಳಿ ಮತ್ತು ಮಿಟ್ಗಳ್ಳಿ ಅಂತ ಅದೆರಡು ಏನು ನಮ್ಮ ಕಸ ವಿಲೇವಾರಿ ಘಟಕಗಳಿದ್ದಾವೆ. ಆ ಘಟಕಗಳ ಹೋಗಿ ಕಸ ವಿಲೇವಾರಿ ಮಾಡಬೇಕು ಅಂತ ಬೆಂಗಳೂರಿನ ನಗರ ಉತ್ಪತ್ತಿ ಮಾಡುವಂಥ 100 ಟನ್ ಕಸವನ್ನು ನಗರ, ನಾನು ಹೇಳ್ತಾರೆ ಬೆಂಗಳೂರು ನಗರ ಈ ರಾಷ್ಟ್ರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿರೋ ನಗರ. ಈ ಕಸ ಉತ್ಪತ್ತಿನೂ ಮಾಡ್ತಾ ಇದೆ. ತೆರಿಗೆ ಜೊತೆಗೆ ತೆರಿಗೆಯಷ್ಟೇ ಹಣದಷ್ಟು ಕಸದ ಕಸನೂ ಕೂಡ ಉತ್ಪಾದನೆ ಮಾಡ್ತಾ ಇದೆ. ಆ ಕಸವನ್ನು ಹಾಕೋದಕ್ಕೆ 2 ಡಂಪಿಂಗ್ ಯಾರ್ಡ್ ಇದೆ. 2 ಕಡೆಗೂ BJP ಶಾಸಕರು ಆ ಘಟಕಗಳ ಹತ್ರ ಆಯ್ಕೆಯಾಗಿ ಬಂದಿದ್ದಾರೆ. BJP ಶಾಸಕರು ಇದನ್ನು ತಡೆಗಟ್ಟಿದ್ದೇ ಅವರಿಬ್ಬರು, BJP ಅವರು. ಅಲ್ಲ, ನಾವು ಇಲ್ಲಿ ಮುಖಸ್ತುತಿ ಮಾಡೋದು ತೆಗಳೋದಕ್ಕೋಸ್ಕರ ಈ ಮಾತು ಹೇಳ್ತಿಲ್ಲ ನಾನು. ತಡೆಗಟ್ಟಿದ್ದವರು ಕಾರಣ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿಲ್ಲ. ಅಲ್ಲಿರೋ ಹಳ್ಳಿಯವರು ಈ ಘಟಕಗಳ ಸ್ಥಾಪನೆ ಮಾಡಿದಾಗ BJPಯವರು ನಮ್ಮ ಗ್ರಾಮಗಳನ್ನು ಉದ್ಧಾರ ಇದು ಸ್ಥಾಪನೆ ಆಗಿದ್ದು BJP ಸರ್ಕಾರ ಇದ್ದಾಗಲೇ ಅದೆರಡು ಘಟಕಗಳು ಪ್ರಾರಂಭ ಆದದ್ದು. ಈ ಗ್ರಾಮ, ಈ ಸುತ್ತಮುತ್ತ ಏನಿದೆ ಆ ಘಟಕಗಳ ಪಕ್ಕದಲ್ಲಿರೋ ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸ್ತೇವೆ ಅಂತ ಹೇಳಿ ಘಟಕಗಳನ್ನು ಸ್ಥಾಪನೆ ಮಾಡಿ ನಮ್ದು ಅವತ್ತು ಕೂಡ ವಿರೋಧ ಇತ್ತು. ಆದರೂ ಕೂಡ ಸರ್ಕಾರದ ಕಾರ್ಯಕ್ರಮ ಮತ್ತು ಇದು ಪ್ರಪಂಚದ ಎಲ್ಲ ಮಹಾನಗರಗಳಲ್ಲಿರುವಂಥ ಬಹಳ ದೊಡ್ಡ ಸಮಸ್ಯೆ ಕುಡಿಯೋ ನೀರಿಂದು. ಮತ್ತೊಂದು, ಅಲ್ಲಿ ನಗರಗಳಲ್ಲಿ ಉತ್ಪಾದನೆ ಆಗುವ 3 ಥರದ ಕಸ, ಒಂದು ಗ್ರೀನ್, ಒಂದು ಯೆಲ್ಲೋ, ಒಂದು ರೆಡ್, 3 ಥರದ ಕಸವು ಉತ್ಪಾದನೆ ಆಗುತ್ತೆ. ಅದನ್ನು ವಿಲೇವಾರಿ ಮಾಡೋದಕ್ಕೆ ಘಟಕಗಳಲ್ಲಿ ಬೇರೆ ಬೇರೆ ಪ್ರತ್ಯೇಕವಾದಂಥ ವೈಜ್ಞಾನಿಕವಾಗಿ ಮತ್ತು ಅಲ್ಲಿಯ ಪರಿಸರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಿ ಘಟಕಗಳಲ್ಲಿ ಈ ಡಿಸ್ಪೋಸ್ ಆಗಬೇಕಾಗುತ್ತೆ. ಕಸ ಡಿಸ್ಪೋಸ್ ಆಗಬೇಕು ಅಂತಂದರೆ ಪ್ರತಿದಿನ ಉತ್ಪತ್ತಿಯಾಗಂಥ ಕಸವನ್ನು ಲಾರಿಗಳಲ್ಲಿ ತುಂಬಿಕೊಂಡು ಯಾರ್ಡಿಗೆ ತೊಗೊಂಡೋಗ್ತಾರೆ. ಅಲ್ಲಿಯ ಸ್ಥಳೀಯರು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರಿನಲ್ಲಿ ಅಭಿವೃದ್ಧಿಗಾಗಿ ಇಂಥದ್ದು ಹೇಳಿದರು, ಅದು ಆಗಿಲ್ಲ, ಅದು ಹಣಕ್ಕೆ ಬಂದಿಲ್ಲ ಅಂತ ಹೇಳಿ ಮಾಡಿದ್ದಾರೆ. ಆ ಜಾಗಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಒಂದು ಅವೈಜ್ಞಾನಿಕ ನಿಲುವು ಮತ್ತು ಒಂದು ಹೆಸರು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮನ್ರೇಗಾ ಹೆಸರನ್ನ ಬದಲಾಯಿಸಿ ಫಸ್ಟ್ ರಿಯಾಕ್ಷನ್ ಆಗೋರ್ಗು ಮಾತಾಡಬೇಡಿ ನೀವು. ಕಸದ ಬಗ್ಗೆ ಮಾತಾಡಬೇಡಿ. ಕಸದ್ದೇ ಮನ್ರೇಗಾ ಇದ್ದಂತ ಕಾಯ್ದೆ ಮತ್ತು ಅದಕ್ಕೆ ಹಣ ಬಿಡುಗಡೆ ಏನಾಗಬೇಕಾಯ್ತು ಪಂಚಾಯತ್ಗಳಿಗೆ ಮನ್ರೇಗಾದ ಮುಖಾಂತರ ಅದು ಬದಲಾವಣೆ ಮಾಡಿ ಈಗ ಜಿ ಅಂತ ಏನೋ ಮಾಡ್ಕೊಂಡಿದ್ದಾರಲ್ಲ, ಆ ಯೋಜನೆ ಪ್ರಕಾರ ಗ್ರಾಮ ಸಭೆಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ಮತ್ತು ಅಲ್ಲಿಯ ವ್ಯವಹಾರಗಳಿಗೆ ಹಣವನ್ನ ನಿಗದಿ ಮಾಡ್ಕೊಳ್ಳೋದಕ್ಕೆ PDO ಮುಖಾಂತರ ಗ್ರಾಮ ಸಭೆಗಳಲ್ಲಿ ಗ್ರಾಮದ ಜನರೇ ನಿಂತು ಕಾರ್ಯಯೋಜನೆಯನ್ನ ಸೃಷ್ಟಿ ಮಾಡಿಕೊಂಡು ಕಾರ್ಯನ ಅನುಷ್ಠಾನಕ್ಕೆ ತರಬೇಕಾಗಿತ್ತು, ಅದಕ್ಕೆ ಹಣ ಕೊಡಬೇಕಾಗಿತ್ತು. ಈಗ ಇವರು ಕಾರ್ಯ ಬದಲಾವಣೆ ಮಾಡಿದ್ರಿಂದ ಮೇಡಮ್ ಅದನ್ನೇ ಹೇಳ್ತೇನೆ ಮೇಡಮ್, ಈಗ ಸಮಸ್ಯೆ ಅದೇ. ಈಗ ಅದೇನೋ ಮ್ಯಾಪಿಂಗ್ ಬಿಡ್ರಿ ಮೇಡಮ್, ಮ್ಯಾಪಿಂಗ್ ಮಾಡಬೇಕು ಮತ್ತು GPS ಮಾಡಬೇಕು, ಏನೇನೋ ಅನೇಕ ಕಾನೂನುಗಳು ತಂದುಬಿಟ್ಟು ಅಲ್ಲಿಗೆ ಹಣ ಬಿಡುಗಡೆ ಆಗ್ತಿಲ್ಲ. ಬಿಡ್ರಿ,
ಶಾಸಕರೆಲ್ಲ ಏನ್ ಧಮಕಿ ಹಾಕಿಸ್ತಾ ಇದ್ದಾರೆ ಜನರ ಮುಖಾಂತರ ಅಂತಂದ್ರೆ GPS ನಮ್ಮ ಎಲ್ಲ ಕ್ಷೇತ್ರಕ್ಕೆ ಕೆಲ್ಸಕ್ಕೆ ಕೂಲಿ ಕಾರ್ಮಿಕರಿಗೆ ಲ್ಯಾಪ್ಟಾಪ್ ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ ಪ್ರಧಾನಿ. ಕೇಂದ್ರ ಸಂಬಂಧ. ಇವ್ರ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡು ಇಡೀ ದೇಶ ನೋಡ್ತಾರಲ್ಲ ಪ್ರಧಾನಿ. ಇವ್ರ ಯೋಗ್ಯತೆ ಗೊತ್ತಿದೆ. ಈ ರಾಜ್ಯದಿಂದ ಬೇಕಾಗಿರೋ ತೆರಿಗೆ ತಗೊಳ್ಳೋದಷ್ಟೇ ನೋಡಿ ಸಮಸ್ಯೆ ಇದೆ. ಈ ರಾಜ್ಯದಿಂದ ತೆಗೆದುಕೊಳ್ಳೋ ತೆರಿಗೆ ಬಗ್ಗೆ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಇದೆ. ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಕಲ್ಲ ಬಿಜೆಪಿ ಅವರು. ಒಂದ್ ನಿಮಿಷ ಅಮ್ಮ ಮಾತಾಡೋಣ. ಬಿಜೆಪಿ ಈಗ ಜನರಲ್ ಆಗಿ ಮಾತಾಡೋಣಮ್ಮ. ನಮ್ 3 ಜನ ಪಕ್ಷ ಮರ್ತೋಗ್ಬಿಡಿ. ಬೆಂಗಳೂರಿನ ನಾಗರಿಕರು ಒಳ್ಳೆ ನಾವು. ವಿಚಾರ, ಹಂಗ್ ಮಾತಾಡಿ ಸರ್. ಬೆಂಗಳೂರಿನ ನಾಗರಿಕರು ನಾವು ನಮ್ಮ ಮನೆಯಲ್ಲಿ ಪ್ರತಿದಿನ ಉತ್ಪಾದನೆಯಾಗುವಂಥ ಕಸವನ್ನ ಪಕ್ಕದ ಮನೆ ಬಾಗಿಲಿಗೆ ಅಥವಾ ಅಲ್ಲೆಲ್ಲೋ ಪಾರ್ಕ್ ಹತ್ರ ಅಥವಾ ರಸ್ತೆ ಬದಿಯಲ್ಲಿ ಹಾಕೋದಕ್ಕಾಗೋದಿಲ್ಲ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾರೇ ನಾಗರಿಕರು ಬೇರೆ ಜಾಗದಲ್ಲಿ ಎಸೆಯಕ್ಕೆ ಹೋದ್ರೆ ಅಲ್ಲಿಯ ನಾಗರಿಕರೇ ತಡೆಗಟ್ಟು ಅಂದರೆ ಅವರು ಜಾಗೃತರಾಗಿದ್ದಾರೆ. ಕಸವನ್ನು ವಿಲೇವಾರಿ ಮಾಡೋ ವಾಹನಗಳು ಬರ್ತಾವೆ, ಅದರಲ್ಲಿ ಹಾಕಿ ಅಂತ ಹೇಳ್ತಾರೆ. ಕಸದ ವಾಹನಗಳು ಯಾವುದೇ ಸರ್ಕಾರ ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ತವೆ. ಘಟಕಗಳು ಅಲ್ಲಿದ್ದಾವೆ. ಘಟಕಗಳ ಬಳಿ ಬಿಡ್ರಿ, ಘಟಕಗಳ ಬಳಿ ಅದನ್ನು ತಡೆದ್ಬಿಟ್ರೆ ನಮ್ಮ ಮನೇಲಿ ಪ್ರತಿದಿನ ಉತ್ಪಾದನೆ ಆಗ್ತಿರೋ ಕಸನ ಎಲ್ಲಿಗೆ ಹಾಕ್ಬೇಕು ನಾವು? ಜನರಲ್ ಆಗಿ ಯೋಚನೆ ಮಾಡಿ. ತೆರಿಗೆ ಮಾತ್ರ ಕಟ್ಟಿಸ್ಕೊತಾ ಇದೀವಿ. ಈ ಸರ್ಕಾರ ಆಗಲಿ ಆ ಸರ್ಕಾರ ಆ ಕೆಲಸ ಮಾಡ್ಬೇಕಾಗಿರೋರು ಬೆನ್ ತೋರ್ಸ್ಕೊಂಡು ಓಡಾಗಿದ್ದೀರಿ. ಯಾರ ಹತ್ರ ಹೇಳ್ತಿದ್ದೀರಿ? ಏನ್ ಸರ್ಕಾರ ನೀವು ಮಾತಾಡೋ ಒಂದು ಶಬ್ದ ಮಾತಾಡೋದಿಲ್ಲ. ಅವ್ರಿಗೇನು ಅಂತಂದ್ರೆ ಭಯ. ಎಲ್ಲಿ ನಮ್ ಕಡೆ ತಿರ್ಕೊಂಡ್ಬಿಡ್ತಾ ನಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದೀವಿ. ನಾವು ಸುಳ್ಳುಗಾರರು, ಮೋಸಗಾರರು, ಟೋಪಿ ಹಾಕೋರು, ನಾಮ ಬಳೆಯೋರು ಬಿಜೆಪಿ ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅಂತ ನೀವು ಯಾಕೆ ಇಲ್ಲಿ ಯಾವ ಶಾಸಕ ತಡೆದಾರೆ? ಇವರು ರಾಜಕೀಯಕ್ಕಾಗಿ ಜನರು ನಮ್ಮ ಬಗ್ಗೆ ಏನಾದ್ರು ಮಾತಾಡಬೇಕು. ಬೇರೆ ಏನಾದ್ರು ಸಮಸ್ಯೆ ಬಂದ್ರೆ ಇಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ಅವರು ಬರ್ತಿರಲ್ವಾ? ಇವಾಗ ಇಂತ ಕಸ ಸಮಸ್ಯೆ ಬರ್ತಾ ಇದ್ರೆ ಯಾರು ಕೂಡ ಬಂದ್ ರೆಸ್ಪಾನ್ಸ್ ಮಾಡ್ತಿಲ್ಲ. ಏನು ಜನಸಾಮಾನ್ಯ ಪರವಾಗಿ ಯಾರು ಮಾತಾಡ್ತಿಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಸರ್ಕಾರ ಏನ್ ಮಾಡ್ತಾ ಇದೆ? ಕೂತ್ಕೊಂಡ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಇಂಥ ಸಮಸ್ಯೆ ದೇಶ ವಿದೇಶಕ್ಕೆ ಬಟ್ಟೆ ಹಾಕೊಂಡು ಸರಿಯಾಗಿ ಮಾತಾಡಿ. ಇಲ್ಲಿ ಕೇಂದ್ರ ರಾಜ್ಯ ಬೇಡ, ಒಂದು ದೇಶ, ಆ ದೇಶದ ಮುಖ್ಯಸ್ಥರು ಪ್ರಧಾನಿ ಅಂತಲೂ ಹೇಳೋದಿಲ್ಲ. ಒಬ್ಬೊಬ್ರೆ ಮಾತಾಡಿ ಪ್ಲೀಸ್, ಒಬ್ಬೊಬ್ರೆ ಮಾತಾಡಿ. ಆ ದೇಶದ ಮುಖ್ಯಸ್ಥರು ಪ್ರತಿ ತಿಂಗಳು ವಿದೇಶ ಪ್ರವಾಸ ಹೋಗ್ತಾರೆ. ಆಯ್ತಾ? ನಮ್ಮ ದೇಶದೊಳಗಡೆ ಇರುವ ಸ್ವಲ್ಪ ನಮ್ಮ ದೇಶದೊಳಗಡೆ ಇರುವ ಮಹಾನಗರಗಳಲ್ಲಿ ನಮ್ಮ ದೇಶದಲ್ಲಿರುವ ಮಹಾನಗರಗಳಲ್ಲಿ ಪ್ರತಿದಿನ ಉಂಟಾಗ್ತಿರುವ ಈ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅಂತ ಆಲೋಚನೆ ಮಾಡಿ ಎಲ್ಲಾ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಸೊಲ್ಯೂಷನ್ ಕಂಡುಕೋಬೇಕು. ಅದನ್ನ ಬಿಟ್ಟು ಕೆಸರಾಚಾಡೋದಲ್ಲ. ಈಗ ಅದನ್ನ ಸೃಷ್ಟಿ ಮಾಡಿರೋರೇ ಬಿಜೆಪಿ ಶಾಸಕರು ಇಬ್ಬರು. ಬಿಜೆಪಿ ಅವರು ಸುಳ್ಳು ಹೇಳ್ಬಾರ್ದು. ಬಿಜೆಪಿ ಎರಡು ಶಾಸಕರು ತಡೆದಿರೋದು ಬೆಂಗಳೂರು ಜನ ಅರ್ಥ ಮಾಡ್ಕೋಬೇಕು. ಎರಡು ನಾಲ್ಗೆ 10 ನಾಲ್ಗೆ ಬಿಜೆಪಿ ಅವರು ಕುತ್ಕೊಂಡ್ರೆ ಸುಮ್ಮನೆ ಅರವಿಂದ್ ಲಿಂಬಾವಳಿಗೆ ಹೋಗಿ ಹೇಳ್ರಿ. ಅರವಿಂದ್ ಲಿಂಬಾವಳಿಗೆ ಮತ್ತೆ ನಿಮ್ ಇನ್ನೊಬ್ಬ ಶಾಸಕರಿಗೆ ಹೋಗಿ ಹೇಳ್ರಿ. ಅಶೋಕ್ ಏನ್ ಮಾಡ್ತಿದ್ರೆ? ಸರ್ಕಾರ ಇದ್ದಾಗ ಅಶೋಕ್ ಏನ್ ಮಾಡ್ತಿದ್ರು? ಸಚಿವರು ಇದ್ದಾಗ ಸುಮ್ಮನೆ ಕುತ್ಕೊಳ್ರಿ, ಏನೇನೋ ಮಾತಾಡ್ಬೇಡಿ. ನಮ್ಮ ಜವಾಬ್ದಾರಿಯನ್ನ ಒತ್ಕೊಳ್ಳೋಣ. ಇದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಣ ಅನ್ನೋ ಬುದ್ಧಿನೇ ಇಲ್ಲ ನಿಮ್ಗೆ. ಬಿಜೆಪಿ ಅವ್ರಿಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳೋ ಕಿಂಚಿತ್ತು ಆಲೋಚನೆ ಇಲ್ಲ ಅವ್ರಿಗೆ. ಬರೀ ಕೆಸರಾಚಾಡೋದು ಅವ್ರಿಗೆ, ಕಳ್ಳಾಟ ಆಡೋದು ಬಿಜೆಪಿ ಅವರು. ನೋಡಿ ಮೇಡಮ್, ನಾನು ಪರಿಹಾರ ಕಂಡುಕೊಳ್ಳಕ್ಕೆ ಸಮಸ್ಯೆಗೆ ಪರಿಹಾರ ಇವ್ರದ್ದೇನು ಪಾತ್ರ ಇದೆ? ಬಿಜೆಪಿ ಅವ್ರದ್ದೇನ್ ಪಾತ್ರ ಇದೆ ಅದ್ರಲ್ಲಿ? ಏನ್ ಪಾತ್ರ ಇದೆ? ಕ್ರಿಯೇಟ್ ಮಾಡಿರೋದೇ ಅವರು. ಕೂತಿರೋರೇ ನೀವು. ಯಡಿಯೂರಪ್ಪ 350 ಕೋಟಿ ಯಡಿಯೂರಪ್ಪ 350 ಕೋಟಿ ತಿಂದು ಹಾಕಿದ್ರಲ್ಲ ರಸ್ತೆ. ಏನ್ ಮಾತಾಡ್ತೀರಾ ಹೇಳಿ ಮೇಡಮ್?
ಇವತ್ತು ಸಮಸ್ಯೆಗೆ ಪರಿಹಾರ ಒಂದ್ ನಿಮಿಷ ಸರ್, ಕಂಡುಕೊಳ್ಳೋದಕ್ಕೆ ನಾನು ಮತ್ತೆ ಮಾತಾಡ್ತೀನಿ, ಅವಾಗ ಒಗ್ಗಟ್ಟಾಗಿ ಮಾತಾಡಿ. ಕೆಲಸ ಮಾಡಬೇಕು ನಾನು ನಗರಕ್ಕೆ. ಮಾತಾಡ್ತೀನಿ, ಮತ್ತೆ ಅವಾಗ ಮಾತಾಡಿ ಬರೀ ನೀವು. ಇದರಲ್ಲೂ ರಾಜಕೀಯ ಇಲ್ಲಿ ಅದರಲ್ಲೂ ಯಾವ ರಾಜಕೀಯ ಎಲ್ಲವೂ ಯಾವ- ರಾಜಕೀಯ ಯಾವ ನೀವು. ಪಕ್ಷದವ್ರು BJP ಎಲ್ಲರೂ ಅವರು ಒಂದೇ ಮಾಡ್ತಾ ಇದ್ದೀರಾ ಬಿಡಿ. ರಾಜಕೀಯ ಮಾಡ್ತಾ ಇರೋದು ನೀವೇ. ಕಸ ಕ್ಲೀನ್ ಯಾಕೆ ನೀವೇ. ಆಗ್ತಾ ಇಲ್ಲ ನೀವೇ. ಬೆಂಗಳೂರು ಉಸ್ತುವಾರಿ ಏನ್ ಮಾಡ್ತಾ ನೀವೇ. ಇದ್ದಾರೆ ಟೀಮ್ ಕುರ್ಚಿ ಕಾಂಗ್ರೆಸ್ ಕಾಲದಲ್ಲಿ ಒಂದ್ ಮೋಸ ನಿಮಿಷ ಆಗಿದ್ದಾರಾ? ಅದು ಕಾರಣ ಅವ್ರ ಹತ್ರ BJP ಮಾತಾಡ್ಬೇಡಿ. ಅವರೇ. ಒಂದ್ ನಿಮಿಷ ಅವ್ರಿಗೆ ಮಾತಾಡ್ತೀನಿ. ವೈಜ್ಞಾನಿಕವಾಗಿ ನೀವೇ ಕಾರಣ ಇಲ್ಲ ಹೇಳ್ತೀನಿ ನೋಡಿ, ಈ ತರ ಎಲ್ಲರೂ ಒಂದೇ ಸಲ ಮಾತಾಡ್ರೆ ನಿಮ್ಗೆ ಏನ್ ಮಾತಾಡ್ತಾರೆ ಅರ್ಥ ಆಗಲ್ಲ. ದಯವಿಟ್ಟು ಒಂದ್ ನಿಮಿಷ ಇರಿ. ನಾವು ಕೇಳ್ತಾ ಸರ್, ಇದ್ದೇವೆ ಇರಿ ಸಮಸ್ಯೆ ಸರ್, ಒಂದ್ ನಿಮಿಷ. ಪರಿಹಾರ ಕಂಡಿಡಕ್ಕೆ ನಿಮ್ದು ಆಯ್ತು, ಸಹಕಾರ ಒಂದೇ ಬೇಕಲ್ಲ? ಮಾತಾಡಿ, ಒಂದ್ ನಿಮಿಷ ಇರಿ. ಸರ್, ನೀವು ಸಹಕಾರ ಮಾತಾಡಿ. ಕೊಡಿ, ಬರೀ ನಾಟಕ ಆಡೋದು ಅಲ್ಲ, ಜನರ ಕೇಂದ್ರ ಮುಂದೆ ಯಾತ್ರೆ ಬೆಟ್ಟು ತೋರಿಸ್ತೀರಾ? ನಿಮ್ಮ ಬೆಂಗಳೂರು ಕಸಕ್ಕೆ ಕೇಂದ್ರ ಬರ್ಬೇಕೇನ್ರಿ? ತೆರಿಗೆ ಮಾತ್ರ ಬೇಕಾ ನಿಮ್ಗೆ? ಯಾಕೆ ನಮ್ ತೆರಿಗೆ ನಿಮ್ಗೆ ಕರ್ನಾಟಕದ ಒಕ್ಕೂಟ ತೆರಿಗೆ ವ್ಯವಸ್ಥೆ ತೆರಿಗೆ ಗೊತ್ತಿಲ್ವಾ? ಮಾತ್ರ. ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬನ್ನಿ. ಬೆಂಗಳೂರು ತೆರಿಗೆ ಮಾತ್ರ ಸರ್, ಬೇಕಾ ರೀ, ನಿಮ್ಗೆ? ಕುಮಾರ್ BJP ಅವರೇ, ಅವ್ರಿಗೆ. ಹಾಗಾದ್ರೆ ನಿಮ್ಮ ಇವಾಗ ನಾಯಕರು ನಿಲ್ಲಿಸ್ತೀರಾ ಯಾಕೆ ಮೋದಿ ಇಲ್ವಾ? ಮಾತಾಡ್ತಿಲ್ಲ? ನೀವು ನಿಲ್ಲಿಸ್ತೀರಾ ಇಲ್ವಾ? ಅವ್ರು ಮಾತಾಡ್ತಿರೋ ಅವ್ರು ಮೇಡಮ್, ನಿಲ್ಸಿ. ದಯವಿಟ್ಟು ನಿಲ್ಲಿಸ್ಬೇಕು. ಒಂದ್ ನಿಮಿಷ ಇರಿ. ಈ ತರ ಮಾತಾಡೋದು. ಒಂದ್ ನಿಮಿಷ ಅವ್ರು ನೀವು ನಿಲ್ಸಿ. ನೋಟ್ ಮಾಡ್ಬಿಡಿ, ಆಮೇಲೆ ಮಾತಾಡೋಣ. ನಮ್ ತೆರಿಗೆ ಮಾತ್ರ ಸರ್, ಬೇಕು, ನೀವು ಇಲ್ಲಿಗೆ ಮಾತಾಡಿ ಸರ್, ಇದಕ್ಕೆ ನೋಡ್ತಾ ಇದ್ದೀರಾ ಈಗ ನನಗಂತೂ ಇಲ್ಲಿ ಕ್ಲಿಯರ್ ಆಗಿ Binding ಗೊತ್ತಾಗ್ತಾ ಇಲ್ಲ. ಇರೋದು ಒಂದೇ, ಇಲ್ಲಿ ಎಲ್ಲರೂ ಕೂಡ ರಾಜಕೀಯ ಮಾಡ್ತಾ ಇದ್ದೀರಾ ಅಷ್ಟೇ. ಅದು ಯಾವ ಪಕ್ಷ ಆದ್ರೂ ಇರ್ಲಿ, ಜನ ಮಾತ್ರ ಪಾಪ ಇವಾಗ ನೋಡಿ ಎಕ್ಸಾಂಪಲ್ ಪರಿಹಾರ ಹೇಳ್ತೀನಿ. ಒಂದ್ ನಿಮಿಷ ಇರಿ. ಏನಾದ್ರು ನೆನ್ನೆನೂ ಸರ್, ಒಂದ್ ನಿಮಿಷ ಮಾಡ್ಬೇಕಲ್ವಾ? ಇರಿ ಸರ್, ನೆನ್ನೆನೂ ಕೂಡ ಒಬ್ರು ಕೇಳ್ತಿದ್ರು, ನೀವು ಚಾನೆಲ್ ಅವ್ರು ತಾನೆ ಕಸ ನೋಡಿ ಯಾವ ಮಟ್ಟಿಗಿದೆ ಇಲ್ಲಿ ಗಬ್ಬು ನಾತ ಹೊಡಿತಾ ಇದೆ, ರೋಗಗಳು ಬರುತ್ತೆ, ಮತ್ತೆ ಬೇರೆ ಬೇರೆ ಸಮಸ್ಯೆ ಆಗುತ್ತೆ, ಅಲ್ಲಿರೋ ಜನ ಏನ್ ಮಾಡ್ಬೇಕು? ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಬಿಟ್ಟುಬಿಡಿ, ಜನದ ಪರವಾಗಿ ಹೇಳಿ. ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ಮಾಡಕ್ಕಾಗದೆ ಅಸಹಾಯಕತೆಯಾಗಿ ಭ್ರಷ್ಟಾಚಾರದ ಇರಿ ಸರ್, ನಡೆದಿದೆ ಹೊರತು ಮಾತಾಡ್ಬಿಡಿ, ಇಷ್ಟೊತ್ತಿ ಇವತ್ತು ಮಾತಾಡಿದ್ದೀರಾ. ಏನು 2700 ದಿನಗಳಾಗಿದೆಯಲ್ಲ ಪಕ್ಷದಲ್ಲಿ, ಇವತ್ತವರೆಗೂ ಕಾಂಟ್ರವರ್ಸಿಗಳಲ್ಲೇ ಸರ್ಕಾರ ನಿಂತಿದೆ ಹೊರತು ಜನರ ಅಭಿವೃದ್ಧಿ ಮಾಡ್ಬೇಕಂತ ಯಾವ ಯೋಚನೆ ಸರ್ಕಾರದಲ್ಲಿ ಇಲ್ಲ. ಇವತ್ತು ನೀವು ನೋಡಿರ್ಬೋದು 27 ಜನ ಫಾರಿನ್ ಟೂರ್ ಕಳಿಸ್ತಾ ಇದ್ದಾರೆ. ಯಾರು ತೆರಿಗೆ ದುಡ್ಡು, ಯಾರು ಎಂಜಾಯ್ಮೆಂಟ್ ಮಾಡೋದು, ಯಾರು ಫೋಟೋ ಶೂಟ್ ಅಂತ ಅವ್ರು ಏನು ಹೋಗಿದ್ದಾರಲ್ಲ ಅವ್ರು ಬಂದು ನೀವು ವಿವರಣೆ ಕೊಡಬೇಕು. note ಮಾಡ್ಕೊಂಡು, ರಾಜ್ಯದ ಆಮೇಲೆ ರಾಜ್ಯದ note ಜನರಿಗೆ ಮಾಡ್ಕೊಂಡು ವಿವರಣೆ ಕೊಡಬೇಕು. ಮಾತಾಡಿ. ಸರ್, ರಾಜ್ಯದ ಇಲ್ಲಿ ಜನರಿಗೆ ಕಸ ವಿವರಣೆ ಸಮಸ್ಯೆ ಕೊಡಬೇಕು. ಅದಕ್ಕೆ ಮಾತಾಡ್ಬೇಕು. ಬರ್ತಾ ಇದ್ದೀನಿ. ಒಂದ್ ನಿಮಿಷ, ಒಂದ್ ನಿಮಿಷ ಇರಿ ಸರ್. ಸಹಮತ ಇದೆ. ಕುಮಾರ್ ಸರ್, ಒಂದ್ ನಿಮಿಷ ನೀವು ನೋಟ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಮಾತಾಡಿ. ಅದು ದುಡ್ಡು ದೇವೇಗೌಡರು ಈಗ ಕೊಟ್ಟಿದ್ದಾರೆ ಇವಾಗ ಅದಕ್ಕೆ. ಇವಾಗ ಏ, ಆಗ್ಲೇ ಕಸ ಸಮಸ್ಯೆ ನಿಮ್ಮನೆ ಎಲ್ಲ ತಂದು ಕೊಟ್ಟಿದ್ದೀರೇನ್ರಿ, ರಾತ್ರಿ ಮಾತಾಡ್ತಿರ್ತಾನೆ, ಇರಿ ಒಂದ್ ನಿಮಿಷ. ಜನಸಂಖ್ಯೆ ಕುತ್ಕೊಳ್ಳಿ ಒಂದ್ ನಿಮಿಷ. ಅವ್ರು ಸತ್ತ ದುಡ್ಡಲ್ಲಿ ಹೋಗಿರೋದು. ಅವ್ರು ಅವ್ರೇ, ಸತ್ತ ಇರಿ ಸರ್, ದುಡ್ಡಲ್ಲಿ ಒಂದ್ ನಿಮಿಷ. ಇವ್ರಿಗೆ ಅಜ್ಞಾನಿ ಕುಮಾರ್ ಇದ್ದಾರೆ, ನಿಮಗೆ ಯೋಧನ ಕುಮಾರ್ ಸರ್, ಹೇಳಿದ್ದಾರೆ. ಏ, ಒಂದ್ ನಿಮಿಷ ಹೇಳಿ. ಇಷ್ಟೊತ್ತಿಗೆ ಒಂದ್ ನಿಮಿಷ ಇರಿ. ಮಾತಾಡ್ತೀರಾ, ಇಷ್ಟೊತ್ತಿಗೆ ಮಾತಾಡಬಿಡಿ. ಮಾತಾಡಿದ್ದೀರಾ, ಅವ್ರ ಹತ್ರ ಮಾತಾಡೋದು ಮಾತಾಡ್ಬಿಡಿ. ಬಿಡಿ. ಕಸದ ವಿಷಯ ನಾನು ಮಾತಾಡಿ. ಸರ್ಕಾರ ಬಗ್ಗೆ ಬಂದ್ರೆ ಬಂದಿರೋದು, ಸರ್ಕಾರದಲ್ಲಿ ಮಾಡೋ ತಪ್ಪಿದು. ಕಸದ ಬಗ್ಗೆ ಮಾತಾಡಿ. ಸರ್ಕಾರ ಮಾಡೋ ತಪ್ಪು ಮಾಡಿದ್ರೆ ಬಂದಿದ್ದೀನಿ ನಾನು. ಸಮಸ್ಯೆ ಮಾತಾಡಿ. ನಾನು ಬಂದಿರೋ ಕಸದ ಸರ್ಕಾರ ಬಗ್ಗೆ ವಿರುದ್ಧ. ಮಾತಾಡಿ ಹೌದು, ಸರ್. ಸರ್ಕಾರ ಕಡೆ ಕಸಗೋರೆ. ಒಂದ್ ನಿಮಿಷ ಇರಿ, ಕುಮಾರ್ ಸರ್, ಒಂದ್ ನಾನು ನಿಮಿಷ ಇರಿ. ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾ ಇದ್ದೀನ. ಅವ್ರಿಗೆ ಅರ್ಥ ಆಗ್ಬೇಕೀಗ. ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಕಸ ಸಮಸ್ಯೆ ನನಗೆ ಬಗ್ಗೆ ಬೇರೆ ನೀವು ಮಾತಾಡಿ. ಮಾತಾಡಿ. ಒಂದ್ ಸರಿ ನೀವು ಕಸ ಸಮಸ್ಯೆ ನೀವು ಮಾತಾಡಿ, ಇವಾಗ ಬೇರೆ ಕಡೆ divert ಆಗಿ ಇವಾಗ ಅವ್ರು ಅದನ್ನೇ ಮಾಡ್ತಿದ್ದಾರೆ. ಗೌರವ ಇದೆಯಾ? ನಾನು ಕಸ ಇದೇ ಸಮಸ್ಯೆ ಗೌರವ ವಿಷಯ ಸರ್ಕಾರಕ್ಕೆ. ಬಿಟ್ಟು ಬೇರೆ ವಿಷಯ ಏ, ಒಂದ್ ನಿಮಿಷ ಕುತ್ಕೊಳ್ಳಿ. ನಿಮ್ಮ ಸರ್ಕಾರದ ಗೌರವ ಒಂದ್ ನಿಮಿಷ ಹೇಳ್ತಾ ಇರಿ. ಇದ್ದೀನಿ. ನಾನು ನಿಮ್ಮ ತೆಗೆದುಕೊಂಡು ಸರ್ಕಾರದ ಹೋಗಲ್ಲ. ವಿಷಯ ಒಂದ್ ನಿಮಿಷ ಇರಿ, ಒಬ್ಬೊಬ್ರೆ ಮಾತಾಡಿ. ನಿಮ್ಮ ಸರ್ಕಾರದ ನಿಂಡಿತ ಕೇಳ್ಕರಿ, ತಾಕತ್ತಿದ್ರೆ ಕೇಳ್ರಿ, ಇಲ್ಲ ಎದ್ದು ಹೋಗ್ರಿ. ಕಸ ಸಮಸ್ಯೆ ಬಗ್ಗೆ ಮಾತಾಡ್ತೀರಾ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದ್ ನಿಮಿಷ ಇರಿ ಸರ್, ಕುಮಾರಸ್ವಾಮಿ ಮುಗಿಸ್ಲಿ ಇರಿ ಸರ್, ಬಗ್ಗೆ ಅವರು ಬಗ್ಗೆ ಅವ್ರು ಮಾತಾಡಿ. ಮುಗ್ಸೇ ಇಲ್ಲ. ಇವತ್ತು ದೊಡ್ಡ ಬಿದ್ರಳ್ಳಿ ಇರ್ಬೋದು, ಚಿಕ್ಕನಲ್ಲಿ ಇರ್ಬೋದು, ಬೆಟ್ಟಳ್ಳಿ ಇರ್ಬೋದು, ಮಿಟ್ಗೇನಲ್ಲಿ ಇರ್ಬೋದು, ಅವ್ರೇನ್ ಜನರಲ್ ಅಲ್ಲಿರೋರು ತಗೊಂಡು ಕಸ ರಾಶಿಗಳು ಹಾಕ್ಬಿಟ್ರೆ ಜೀವಂತ ಸಾಯ್ಬೇಕು ಅವರು. ಮಕ್ಳಿಲ್ವ ಅಲ್ಲಿ, ವಯಸ್ಸಾಗಿರೋರು ಇಲ್ಲ ಅಲ್ಲಿ. ಒಂದು ಯೋಗ್ಯತೆ ಸರ್ಕಾರ ಇವತ್ತು ಗೂಬೆ ಕೂರಿಸ್ತಾ ಇದೆ ವಿರೋಧ ಪಕ್ಷದ ಮೇಲೆ. ಕಸ ವಿಲೇವಾರಿ ಮಾಡಿದ್ರೆ ಈ ಪ್ರಶ್ನೆ ಯಾಕೆ ಬರ್ತಾ ಇತ್ತು? ರಾಶಿ ತಗೊಂಡು ಹಾಕಿದ್ರೆ ಗ್ರಾಮೀಣ ಜನ ಸತ್ತಬೇಕಾ? ನಾಳೆ ಮಲೇರಿಯಾ ಬಂತು, ಪಿಡುಗ್ ಬಂತು, ನಾನಾ ರೀತಿ ಕಾಯಿಲೆಗಳು ಬಂತು, ದಡಾರ ಬಂತು, ನಾನಾ ರೀತಿ ಕಾಯಿಲೆಗಳು ಇವತ್ತು ಬರ್ತಾ ಇದ್ದಾವೆ. ಇವತ್ತು ನೋಡಿರ್ಬೋದು ಕೋವಿಡ್ ಅಂತ ಕಾಯಿಲೆದಲ್ಲಿ ಜನ ಸಫರ್ ಆಗಿದ್ದಾರೆ ಅಂತ. ಇವತ್ತು ನೀವೇ ಶುಚಿಯಾಗಿರ್ಬೇಕು ಅಂತ ಹೇಳ್ತೀರಿ, ಇವತ್ತು ಕಸ ತಗೊಂಡು ರಾಜ್ಯ ಊರನ್ನೇ ಹಾಳು ಮಾಡ್ತಾ ಇದ್ರಿ. ಅದನ್ನ ನೋಡ್ಕೊಂಡಿರ್ಬೇಕಾ ವಿರೋಧ ಪಕ್ಷದವರು? ಅದು ಜನ ದಂಗೆ ಹೇಳ್ತಾ ಇದಾರೆ. ಬದುಕ್ತಾರ ಅವರು, ನಿರಂತರ ಸಾಯ್ತಾರದ ಅವರು. ಸರ್, ಇಲ್ಲಿ ವಿರೋಧ ಪಕ್ಷದವರು ನೋಡಿ ಸುಮ್ನೆ ಇರೋದು ಒಳ್ಳೇದಲ್ಲ, ಆಮೇಲೆ ನೋಡಿ ಸುಮ್ನೆ ಇರಕ್ ಆಗೋದು ಇಲ್ಲ. ಮೇಡಮ್, ಇದು At least ಸಮಸ್ಯೆ ಜನರಿಗೆ. ಆರೋಪ ಪ್ರತ್ಯಾರೋಪ ಮಾಡೋ ಬದಲು ಮೇಡಮ್, ಆರೋಪ ಅಲ್ಲ ಇದು. ಸೇರಿ ಸರ್, ಎರಡು ಪಕ್ಷ ಸೇರಿ ಅಥವಾ ಮೂರು ಪಕ್ಷನೂ ಸೇರಿ ಅತ್ಲಾಗೆ ಇದಕ್ಕೆ ಪರಿಹಾರ ಏನಿರ್ಬೋದು ಅಂತ ಮಾಡ್ಬೋದಲ್ಲ. ಇದನ್ನ- ಇಲ್ಲಿ ಆರೋಪ ಮೇಡಮ್, ಪ್ರತ್ಯಾರೋಪ ಇದು ಸಮಸ್ಯೆ ಈಗ- ಆಮೇಲೆ ಗಾಡಿಗಳನ್ನ ನಿಲ್ಲಿಸ್ಬಿಡೋದ್ರಿಂದ, ವಿಲೇವಾರಿ ನಿಲ್ಲಿಸೋದ್ರಿಂದ ಸಮಸ್ಯೆ ಬಗೆಹರಿಯತ್ತಾ? ಒಂದ್ ನಿಮಿಷ ಇರಿ ಸರ್, ನೀವು ಬಗೆಹರಿಯತ್ತಾ? ನೀವು ಹೇಳ್ತೀವಿ ವಿಲೇವಾರಿ ನಿಲ್ಸೋದ್ರಿಂದ. ಈಗ 10 kg ಹಾಕೋ ಜಾಗದಲ್ಲಿ 100 kg ಆಯ್ತು. ಜನ ಗ್ರಾಮಸ್ಥರು ತಡ್ಕೊಂಡ್ರು. 100 kg ಇರೋದು 1000 kg ಆಯ್ತು. ಜನ ತಡ್ಕೊಂಡ್ರು. 1000 kg ಇರೋದು 1,00,000 kg ಆಯ್ತು. ತಡ್ಕೊಂಡ್ರು. 100 ಟನ್ ಆಯ್ತು. ಜಾಗನೇ ಇಲ್ಲ. ಸ್ಮೆಲ್ಲು ಸ್ಮೆಲ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಇವ್ರು ಬಂದಿರೋದು ಏನು GBA ಅಂತ ಮಾಡಿಬಿಟ್ರು. ನ್ಯಾಯ BBMPಯಲ್ಲಿ ಒಂದು ಚರಂಡಿ ಕ್ಲೀನ್ ಮಾಡೋದು ಯೋಗ್ಯತೆ ಇದೆ ಸರ್ಕಾರ. GBA ಮಾಡಿ ಅವರು ಒಂದು ರಿಯಲ್ ಎಸ್ಟೇಟ್ಗೆ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅಷ್ಟೇ ಹೊರತು BBMP ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ. ಒಂದು ಚರಂಡಿ ಕೂಡ ಮಾಡೋಕ್ಕಾಗಿಲ್ಲ, ಫುಟ್ಪಾತ್ ಮಾಡೋಕ್ಕಾಗಿಲ್ಲ. ಇವತ್ತು ಚಾಲೆಂಜಸ್ ಏನಿತ್ತು?
ಅಂದ್ರೆ ಯಾವ್ದೋ ಮೇಡಮ್, ಒಂದ್ ಹೋರಾಟ ನಿಮಿಷ, ಮಾಡ್ಬೇಕಂದ್ರು ಒಂದ್ ನಿಮಿಷ ಒಂದು ಕೇಳಿ, ಫ್ರೀಡಂ ಒಂದ್ ನಿಮಿಷ. ಪಾರ್ಕ್ ನ ಜಾಗ ಒಂದ್ ಇದೆ, ನಿಮಿಷ ಕೇಳಿ. ಅವ್ರು ಬೇರೆ ರೀತಿ ಹೋರಾಟ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಕಸ ವಿಲೇವಾರಿ ಮಾಡುವಂತದ್ದು ಗಾಡಿಗಳನ್ನ ನಿಲ್ಲಿಸ್ಬಿಟ್ರೆ ಯಾರಿಗೆ ಸಮಸ್ಯೆ ಆಗುತ್ತೆ ಮೇಡಮ್, ಸರ್ ಅಲ್ಲಿ ಇಲ್ಲಿ? ಜನ ಸಾಯ್ತಾ ಇದಾರಲ್ಲ, ಅದಕ್ಕೆ ಯಾರು ಪ್ರಶ್ನೆ ಕೊಡ್ತಾರೆ? ಜನ ಸಾಯ್ತಾ ದಿನ ಇವ್ರು ಜನ ಸಾಯ್ತಾನೆ ಇರಲಿ, ಕಸ ಹಾಕ್ತಾನೆ ಇರ್ಲಿಲ್ಲ ಇಲ್ಲಿ ಉದ್ದೇಶ ಇವ್ರದ್ದು. ಇವ್ರು ವಿಲೇವಾರಿ ಸರ್ಕಾರ ಮಾಡ್ಬೇಕಂದ್ರೆ ಇದ್ದಾಗಿರ್ಲಿಲ್ವಾ? ಇರಿ, ಸರ್ಕಾರ ನಾನು ಮಾತಾಡ್ತಾ ನೋಡಿ, ನಿಮ್ಮ ಇದ್ದೀನಿ, ಸರ್ಕಾರ ಇದೆ, ಇವತ್ತಿನ ಸಮಸ್ಯೆ ಅರ್ಥ ಆಯ್ತಾ? ಜ್ವರ ಬಂದಿರೋದು ಈಗ ಮಾತ್ರ ಬೇಕಾದ್ರೆ ಈಗ ಜ್ವರ ಬಂದಿರೋದು ಈಗ ಮಾತ್ರ ಬೇಕಾದ್ರೆ ಈಗ ಜನಕ್ಕೆ ಅಲ್ಲಿ ಸಮಸ್ಯೆ ಜ್ವಲಂತ ಕಾಡ್ತಾ ಇದೆ, ಪರಿಹಾರ ಬೇಕಾಗಿದೆ. ಪರಿಹಾರ ಬೇಕು ಅಂದಾಗ ಏನ್ ಮಾಡ್ಬೇಕು ಅವರು? ಆಗಲ್ಲ, ಬೇಡ ಅಂತ ತಡೆದಿದ್ದಾರೆ. ತಡೆದ ಮೇಲೆ ಲೋಕ ಸ್ಥಳೀಯ ಲೀಡರ್ಗಳು ಏನ್ ಮಾಡ್ಕೊಂಡು ಕೈ ಕಟ್ಕೊಂಡು ಕುತ್ಕೊಬೇಕಾ? ಕೇಳಬಾರ್ದು ಅದನ್ನ. ಇವತ್ತು ಬಿಜೆಪಿ ಮಾಡ್ತಾ ಲೇಪನ ಮಾಡ್ತಾ ಇದ್ರಲ್ಲ, ನಿಮ್ಮ ಅಸಹ್ಯಕತೆ ಕಾಣಿಸ್ತಾ ಇದೆ. ಕಸ ವಿಲೇವಾರಿ ನಿಮ್ದು ಏನ್ ಕೊಟ್ಟಿದ್ದು ಸ್ಟೇಟ್ಮೆಂಟು? 1 kg ಕಸ ಹಾಕಿದ್ರೆ 1 ಟನ್ ಕಸ ಹಾಕಿದ್ರಿ. ಯಾರು ಹಾಕಿದ್ದು? ಸೆಸ್ ಕಲೆಕ್ಟ್ ಮಾಡಿತ್ತು ಯಾರು ಇಲ್ಲಿ? ಕಸದ ಮೇಲೆ ಸೆಸ್ ಕಲೆಕ್ಟ್ ಮಾಡ್ತಾರ ನೀವು? ಒಂದು ಮನೆ ಕಸ ಹಾಕಿದ್ರೆ ಹುಡ್ಕೊಂಡೋಗಿ BBMP ಅಧಿಕಾರಿ ಸಮೇತ ಹೋಗಿ ಒಂದು ವಟಾರಕ್ಕೆ ನೀವು 1 ಟನ್ ಕಸ ಹಾಕಿ ಅಲ್ಲಿರೋ ಜನ ಎಲ್ಲಾರ್ಗೂ ನೆಮ್ಮದಿ ಹಾಳು ಮಾಡಿದ್ರಲ್ಲ. ನಿಮ್ಮ ಸರ್ಕಾರದ ನಾಚಿಕೆ ಆಗಲ್ವ ಕೆಲಸ ಮಾಡೋಕ್ಕೆ? ಒಂದು DCM ಸ್ಥಾನದಲ್ಲಿ ಇದ್ದು ನೀವು ಮಾಡಬೇಕಾದ ಒಂದು ಪರಿಹಾರನ ಹೊರತು ಪರಿಹಾರ ಸೃಷ್ಟಿ ಮಾಡ್ಬೇಕಾ ನೀವು? ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕಾ ನೀವು? ಸೊ ಇವತ್ತು ಏನು ಕಸ ಒಂದು ಈ ಸಮಸ್ಯೆ ಇದೆ, ಬರೀ ಕಸ ಸಮಸ್ಯೆ ಅಲ್ಲ, ಫುಟ್ಪಾತ್ಗಳ ಸಮಸ್ಯೆ ಇದಾವೆ, ಕೆರೆಗಳ ಸಮಸ್ಯೆ ಇದಾವೆ, ಮತ್ತೆ ಏನು ಆ ಗುಂಡಿ ಬಿದ್ದ ರಸ್ತೆಗಳಿದಾವೆ. ಮತ್ತೆ ಇವತ್ತು ಸಾಯಿ ಲೇಔಟಲ್ಲಿ ಜನ ಸತ್ತಾದ್ರೆ ಕಾರ್ಪೆಟ್ ಹಾಕೊಂಡು ಹೋಗ್ತಾರೆ, ರೆಡ್ ಕಾರ್ಪೆಟ್ ಹಾಕೊಂಡು ಸತ್ತಿರೋ ಜನರ ಹತ್ರ ಹೋಗಿ ಅಂತ ನೋಡಿದ್ವಿ ಸರ್ಕಾರದಲ್ಲಿ. ಹೋದ ವರ್ಷ ಮಳೆಗಾಲದಲ್ಲಿ ಸಾಯಿ ಲೇಔಟಲ್ಲಿ ಮಳೆ ಬಿದ್ದಾಗ ತುಂಬಿ ಕೊಚ್ಕೊಂಡೋದಾಗ ಅಲ್ಲಿ 10 ಜನ ಸತ್ರು. ಆ ಜಾಗಕ್ಕೆ ರೆಡ್ ಕಾರ್ಪೆಟ್ ಹಾಕ್ತಾರೆ. ನೀಚ ಸರ್ಕಾರ, ಮಾನವೀಯತೆ ಇದ್ದ ಸರ್ಕಾರ, ಮನುಷ್ಯತ್ವ ಇದ್ದ ಸರ್ಕಾರ. ಇವತ್ತು ಕಸ ವಿಲೇವಾರಿಗೆ ಜನ ಸಾಯ್ತಾ ಇದ್ದಾರೆ, ನರಳ್ತಾ ಇದ್ದಾರೆ. ಅದನ್ನು ಪರಿಹಾರ ಮಾಡೋಣ, ಒಂದು ಪ್ರೆಸ್ ಮೀಟ್ ಮಾಡಿ ಕೂಡಲೇ ಅಗತ್ಯದ ಕ್ರಮ ತಗೊಂತೀವಿ, ಅದನ್ನು ಡೈವರ್ಷನ್ ಮಾಡೋಣ, ಸಹಕಾರ ಕೊಡಿ ಅಂತ ಕೇಳಿ ಬಿಟ್ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ತೀನಿ ಅಂತ ಇದ್ದಾರೆ. ಜನ ಸಾಯ್ತಾ ಇದ್ದಾರೆ, ನಾವು ಕೇಳಿದ್ರೆ ರಾಜಕೀಯ ಅಂತ ಇದ್ದಾರೆ. ನಾಚಿಕೆಟ್ಟ ಸರ್ಕಾರಕ್ಕೆ ಒಂದು ಸ್ವಲ್ಪನಾದ್ರೂ ಗೌರವ ಇಲ್ಲ. ಇವತ್ತು 7 ಕೋಟಿ ಜನ ಮೈತ್ರಿ ಸರ್ಕಾರಗಳು ತಂದ್ರೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಸರ್ಕಾರಗಳು ಬಂದಾಗ ದಿನ ಯಾವಾಗಲೂ ಜಗಳ ಇರುತ್ತೆ, ರೆಸಾರ್ಟ್ ರಾಜಕಾರಣ ಇರುತ್ತೆ. ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ತಂದರೆ ಒಂದು ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ 7 ಕೋಟಿ ಜನ ನಂಬಿಕೆ ಇಟ್ಟು ಭರವಸೆ ಇಟ್ಟು 136 ಪ್ಲೇಸ್ 4 ಮ್ಯಾಂಡೇಟರಿ ಕೊಟ್ಟಿದೆ ಅಂತಂದ್ರೆ ರಾಜ್ಯ ಅಭಿವೃದ್ಧಿ ಆಗಲಿ ಅಂತ ಬಂದಾಗಿಂದ ಇವತ್ತವರೆಗೂ ಬರೀ ಕಾಂಟ್ರವರ್ಸಿಗಳಾಗೋಯ್ತು. ಇವತ್ತು ಇಲ್ಲಿ ಸಾಲ ಮನ್ನಾ ಮಾಡೋದು ಒಂದು ನಿಗಮ ಮಂಡಳಿ ಅಷ್ಟೇ. ಇವತ್ತು ಸಾಲ ಮನ್ನಾ ಮಾಡೋದು ಯಾವ್ದಾದ್ರು ಒಂದು ನಿಗಮ ಮಾತ್ರ ಕಣ್ಣು ಕಾಣಿಸಿದೆ, ಬೇರೆ ನಿಗಮಗಳು ಕಣ್ಣು ಕಾಣಿಸ್ತಾ ಇಲ್ಲ. ರೈತರ ಸಮಸ್ಯೆ ಬಗೆಹರಿತಾ ಇಲ್ಲ, ಯುವ ಪೀಳಿಗೆಗೆ ಸಮಸ್ಯೆ ಬಗೆಹರಿತಾ ಇಲ್ಲ. ಇವತ್ತು ಆಶಾ ಕಾರ್ಯಕರ್ತರ ಸಮಸ್ಯೆ ಬಗೆಹರಿತಾ ಇಲ್ಲ, ಪೌಷ್ಟಿಕ ಆಹಾರ ಇಲ್ಲ. ಜನ ನರಳಾಡ್ತಿದ್ದಾರೆ, ಜನ ನರಳಾಡ್ತಿದ್ದಾರೆ, ಇವತ್ತು ಕಸ ಇವತ್ತು ನೀವು BBMP ಜಿಬೆ ಮಾಡಕ್ ಮುಂಚೆ BBMP ಜ್ವಲಂತ ಸಮಸ್ಯೆ ಪರಿಹಾರ ಹುಡುಕಿದ್ರೆ ನೀವು ಇವತ್ತು BBMP ನೀವು ಜಿಬೆ ಮಾಡ್ಬಿಟ್ಟಿದ್ದೀರಿ. ಇವತ್ತು ಜಿಬೆ ಮಾಡಿ 8,000 ಕೋಟಿ ಅನುದಾನ ತಗೊಂಡ್ಬಂದ್ರೆ ಫುಟ್ಪಾತ್ ಮಾಡಿದ್ದೀರಾ, ರಸ್ತೆ ಗುಂಡಿಗಳು ಮುಚ್ಚಿದ್ರೆ ನಿಮ್ಮ ಯೋಗ್ಯತೆಗೆ. ಇವತ್ತು ಕೆನಡಾದ ಒಬ್ಬ ಪ್ರಜೆ ಬಂದು ಫುಟ್ಪಾತ್ ಮೇಲೆ ವಿಡಿಯೋ ಮಾಡಿ ಫುಟ್ಪಾತ್ ಕಳ್ಸಿದ್ರೆ ಇಮಿಡಿಯೇಟ್ ಫುಟ್ಪಾತ್ ಕ್ಲೀನ್ ಆಗುತ್ತೆ. ಅಲ್ಲಿ ಕಮಿಷನರ್ ಬಂದು ಊಟ ಮಾಡ್ತಾರೆ. ಇವತ್ತು ಅಯೋಗ್ಯ ಸರ್ಕಾರ, ನಾಚಿಕೆ ಸರ್ಕಾರ, ಅಸಹಾಯಕತೆ ಸರ್ಕಾರ, ಕಸ ವಿಲೇವಾರಿ ಮಾಡಕ್ಕಾದ ಸರ್ಕಾರಕ್ಕೆ ಜಿಬೆ ಬೇರೆ ಕೇಳು. ಈಗ ಏನಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ವಿಚಾರ. ಒಂದ್ ನಿಮಿಷ ಇರಿ ಸರ್, ನೀವು ಮಾತಾಡಬೇಡಿ, 2 ನಿಮಿಷ. ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ವಿಚಾರ ಏನು ಅಂತಂದ್ರೆ, ಇಲ್ಲಿ ಅನುದಾನ ಸಿಕ್ಕಿಲ್ಲ, ಒಂದು ಗ್ರಾಮಕ್ಕೆ ಅನುದಾನ ಸಿಕ್ಕಿಲ್ಲ ಅಂತಂದ್ರೆ ವಿಲೇಜ್ ಫಂಡ್ ಸಿಕ್ಕಿಲ್ಲ ಅಂತ ಹೇಳಿ. ಇದಕ್ಕೆ ಮೂಲ ಕಾರಣ ಏನಾಗುತ್ತೆ? ಇವತ್ತು ನೋಡಿ, ಸದನದಲ್ಲಿ ವಿರೋಧ ಪಕ್ಷರು ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಾರೆ ಅಂದ್ರೆ, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು, ನಮ್ಗೆ ಅನುದಾನ ಕೊಡಿ ಅಂತ ಕೇಳಿದಾಗ ಇವ್ರು ಕುತ್ಕೊಂಡು ಸದನದಲ್ಲಿ ಹೇಳ್ತಾರೆ 55 ಕೋಟಿ ಕೊಡ್ತೀವಿ ಎಲ್ಲ ಕ್ಷೇತ್ರಕ್ಕೆ ಅಂತೇಳಿ. ಇವತ್ತು 55 ಕೋಟಿ ಅನುದಾನ ಇಲ್ಲಿ ಒಂದು ಕಿಂಚಿತ್ ಗೌರವ ಕೂಡ ಇಲ್ಲ. ಇವತ್ತು ವಿರೋಧ ಪಕ್ಷದಲ್ಲಿ ಹೇಳ್ತಾರೆ MLA, BJP MLA ಇರ್ಬೋದು, JDS MLA ಇರ್ಬೋದು, ಕೇವಲ 50 ಕೋಟಿ ಅನುದಾನ ಕೊಡಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿ ಹಿಂಗ ಅಂಗಲಾಜ್ ಬೇಡ್ಕೊಂಡು ಕೊಡ್ದಿದಾಗ ಇವತ್ತು ಕೋರ್ಟ್ ಮೆಟ್ಲಲ್ಲಿ ಪಿಟಿಷನ್ ಹಾಕೊಂಡು ನಮಗೆ ಸರ್ಕಾರದಿಂದ ಬರ್ಬೇಕಾದ್ರೆ ಅನುದಾನ ನಮ್ಮ ಕ್ಷೇತ್ರ ಕೊಡ್ತಾ ಇಲ್ಲ, ನಮ್ಗೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ, ಜನರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ನಮ್ಮ ಒಂದು ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಇದ್ವಿ. ದಯಮಾಡಿ ಸ್ವಾಮಿ, ಮಾನ್ಯ ಕೋರ್ಟ್ ಜಡ್ಜ್ಗಳೇ ನಮಗೆ ಅನುದಾನ ಕೊಡಕ್ಕೆ ಒಂದು ಟೀಕೆ ಮಾಡಿ ಅಂತ, ಒಂದು ತಾಕೀತ್ ಮಾಡಿ ಅಂತ ಕೇಳ್ಕೊಂತಾರೆ. ಇವತ್ತು ಸರ್ಕಾರನ ವಿಚಾರನ ನೀವು ಕೋರ್ಟ್ ಹತ್ರ ತಗೊಂಡು ಹೋದ್ರೆ, ಇಲ್ಲಿ ಕೋರ್ಟ್ ಕೂಡ ಹೇಳೋದು ನೀವು ಕಸ ವಿಲೇವಾರಿನ ನಿಲ್ಲಿಸ್ಬಿಡಿ ಅಂತ ಹೇಳೋದಿಲ್ಲ. ಅದೇ ಸರಿ ಪ್ರಶ್ನೆ, ಕಸದ ಸಮಸ್ಯೆ ಈಗ ಅನುದಾನ ಬೇಕಲ್ಲ. 55 ಕೋಟಿ ಕೊಡ್ತಿದ್ರೆ ಎಲ್ಲಿ ಕೊಟ್ಟಿದ್ರಿ ನೀವು? ಇವತ್ತವರೆಗೂ ಎಲ್ಲಿ ಕೊಟ್ಟಿದ್ರಿ? ಬಿಜೆಪಿ JDS ಸಮಸ್ಯೆ ಇದು. 24 ಕ್ಷೇತ್ರದಲ್ಲಿ ನೀವು ಇವತ್ತವರೆಗೂ ಒಂದೇ ಒಂದು ಮೂಲ ಸೌಕರ್ಯ ಕೊಟ್ಟಿಲ್ಲ, ಸ್ಟ್ಯಾಂಡಿಂಗ್ ಕೊಟ್ಟಿಲ್ಲ,
ಮತ್ತೆ ಏನು ಹಾಸ್ಟೆಲ್ ಕಟ್ಟಿಲ್ಲ, ಮತ್ತೆ ಅಲ್ಲೇನೋ ಒಂದು ಪೌಷ್ಟಿಕ ಆಹಾರಗಳು ಕೊಟ್ಟಿಲ್ಲ. ಇವತ್ತು ಇಲ್ಲಿ ಕೊಟ್ಟಿರೋದೇನಂತಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಫ್ಯಾಕ್ಟರಿಗಳು, ಬೆಂಗಳೂರಲ್ಲಿ ಡ್ರಗ್ಸ್ ಪೆಡ್ಲರ್ಗಳಿಗೆ ಸಹಕಾರ, ಇವತ್ತು ಪೊಲೀಸ್ ಅಧಿಕಾರಿಗಳ ಕಮಿಷನ್ಗೆ ಮಿಂಗಲ್ ಆಗ್ತಾ ಆದ್ರೆ head ಇದ್ದಾರೆ, ದೇಶದಲ್ಲಿದ್ದಾರೆ. ಹೀನಾಯವಾಗಿ ಹಿಡಿತಾ ಇದ್ದಾರೆ. ಸರ್, ನೀವು ನಾಯಕರ friend. ಪದೇ ಪದೇ ನೀವು ಈ ಕೇಂದ್ರಕ್ಕೆ ರೀತಿಯಾದ ಹೋಗ್ತಾ ಒಂದು ಇದ್ದೀರಾ. ಒಂದು ನಿಮಿಷ, ನಾನು ಮಾತ್ರ ಪ್ರಶ್ನೆ ಮಾಡ್ತೀನಿ. ಸರ್ಕಾರದ ಒಂದು ನಿಮಿಷ ಇರಿ. ನ್ಯೂನತೆಗಳು ಒಂದು ಇವತ್ತು ನಿಮಿಷ ಸರ್ಕಾರ ಇರಿ. ತಪ್ಪಾಗಿದೆ. ಈಗ ಎಲ್ಲ ಇವತ್ತು ಜನ ಹೋರಾಟ ದಂಗೆಯಾಡಕ್ಕೆ ಪ್ರಶ್ನೆ ಆಗಿದೆ. ಒಂದು ನಿಮಿಷ ಇರಿ. ಇವತ್ತು ಕುಮಾರ್ ಸರ್, ಇವತ್ತು ಕುಮಾರ್ ಕಸ- ಇಲ್ಲಿ ಕಸ ಈಗ ದಂಗೆ ನೀವು ಇದೆ. ಪದೇ ಪದೇ ನೀವು ಕಸ ಕೇಂದ್ರಕ್ಕೆ ದಂಗೆ ಹೋಗ್ತಾ ಇದೆ. ಇದ್ದೀರಾ. ಕಸ ದಂಗೆ ಒಂದ್ ನಿಮಿಷ ಇದೆ. ಇರಿ ಸರ್, ಒಂದ್ ನಿಮಿಷ ಇರಿ. ನಿಮ್ಮ ಹತ್ರ ಕಸ ಮಾತಾಡ್ತೀನಿ. ದಂಗೆ ಇದೆ ಇವತ್ತು. ನೀವು ಹೋಲ್ಡ್ ಮಾಡಿ ಸರ್. ಕುಮಾರ್ ಸರ್, ಈಗ ನೀವು ಪದೇ ಪದೇ ಕೇಂದ್ರಕ್ಕೆ ಹೋಗ್ತಾ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಇವಾಗ ಕೇಂದ್ರಕ್ಕೆ ಹೋಗ್ತಿದ್ರಲ್ಲ ಇವರು, ಈಗ ನಾನು ರಾಜ್ಯದ ಬಗ್ಗೆ ಮಾತಾಡ್ತಿರೋದು. ನೀವು ಕೇಂದ್ರಕ್ಕೆ ಹೋಗ್ತಾ ಈಗ ನೋಡಿ ಒಂದು ಪ್ರಶ್ನೆ ಈಗ ಬಿಜೆಪಿ ಅವರು ಮಾಡ್ತಿದ್ದಾರೆ. ಏನ್ ಗೊತ್ತಾ, ಮಾಡ್ಲಿ. ಇಷ್ಟೆಲ್ಲ ಸಮಸ್ಯೆ ಇದೆ ಗುರು, ಇಷ್ಟೆಲ್ಲ ತಲೆನೋವು ಮಾಡ್ಲಿ. ಇಟ್ಕೊಂಡು ಕಾಂಗ್ರೆಸ್ ಶಾಸಕರು ನಾನು ಹೇಳ್ತಾ ಫಾರಿನ್ ಇಲ್ವಲ್ಲ. ಟ್ರಿಪ್ ಹೊಟ್ಟಿದ್ದಾರೆ. ಫಾರಿನ್ ಟ್ರಿಪ್ ಅವಶ್ಯಕತೆ ಇತ್ತಾ ನಾಚಿಕೆ ಆಗಕ್ಕೆ ಇವ್ರಿಗೆ. ಫಾರಿನ್ ಟ್ರಿಪ್ ಅವಶ್ಯಕತೆ ಇತ್ತಾ? ಇವತ್ತು ಮೇಡಮ್ ಅತಿ ಹೆಚ್ಚು ಮನುಷ್ಯ ಇದೆ ಸರ್. ಕಲೆಕ್ಟ್ ಆಗೋದು ಅವ್ರು ನಿಮಿಷ ಇರಿ ಸರ್, ಅವ್ರು ಉತ್ತರ ಕೊಡಿ. ಬೆಂಗಳೂರಲ್ಲಿ. ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ದೀನಿ. ಇರಿ ಸರ್, ಒಂದು ನಿಮಿಷ. ಒಳ್ಳೆ ಪ್ರಶ್ನೆ ಕೇಳಿದಿರಿ. ಶಾಸಕರು ಮನುಷ್ಯರಲ್ವಾ? ಮೋದಿ ಮಾತ್ರ ಸರ್, ಹೇಳ್ಕೊಟ್ಟ? ಸಾಮಾನ್ಯ ಮೋದಿ ಮಾತ್ರ ಮನುಷ್ಯ ಇರಿ, ಮನುಷ್ಯ ಇರಿ. ಸಾಮಾನ್ಯ ಮನುಷ್ಯ ಅಲ್ಲಲ್ಲ, ಮನುಷ್ಯ ಇರಿ. ನಾನು ಉತ್ತರ ಕೊಡ್ಲಾ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಾ? ಸಾಮಾನ್ಯ ಮನುಷ್ಯರಿಗೂ ಶಾಸಕರು ವ್ಯತ್ಯಾಸ ಇದೆ. ಶಾಸಕರಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತೆ. ನನ್ನ ಪೂರ್ಣ ಮಾಡ್ಬೇಕಲ್ಲ ನನ್ನ ಉತ್ತರನ ಕೇಳಬೇಕಲ್ವಾ? ತಾಳ್ಮೆ ಇರ್ಬೇಕಲ್ವಾ? ಆಯ್ತು, ಹೇಳಿ ಸರ್, ಹೇಳಿ. ಹೇಳಿ, ನನ್ನ ಪ್ರಶ್ನೆ ಕೇಳಿದಿರಿ. ಶಾಸಕರಿಗೂ ಒಂದ್ ನಿಮಿಷ ಇರಿ ಸರ್. ಅವರು ಬೆಂಗಳೂರು ನಗರದ ಶಾಸಕರ ಪ್ರವಾಸ ಹೋಗಿರೋರು. ಓ ಹಂಗಾರೆ ಬಿಡ್ರಿ. ಇಪ್ಪತ್ತೆರಡು ಜನ ಶಾಸಕರು ಅವರು ಕ್ಷೇತ್ರ ಅಲ್ಲ, ಹೋಗಿರೋ ಸುವರ್ಣ ಕ್ಷೇತ್ರ ಮಾಡಿದ್ದಾರೆ. ಸುವರ್ಣ ಕ್ಷೇತ್ರ ಮಾಡಿದ್ದಾರೆ 22 ಜನ ಶಾಸಕರು. ಬಾ, 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 ಬಾ. ಸರ್, ಏನೇ ಮೋದಿ ಅವ್ರ ಪ್ರವಾಸ ಮಾಡಿದ್ರು. ಮೂಲಭೂತ ಸೌಕರ್ಯ ಎಲ್ಲ ಸಿಕ್ಕಿದೆ. 22 ಜನ ಶಾಸಕರು ಏನ್ ಅಜ್ಞಾನಿಗಳ ತರ ಮಾತಾಡ್ತಾರೆ ಅವರು ಒಂದು ಇವ್ರು? ಸತ್ತುಗಳನ್ನು ಡೆವಲಪ್ ಮಾಡಿ ಅವಾರ್ಡ್ ಕೊಟ್ಟಿದ್ದಾರೆ. ಕೇಳಿಸ್ಕೊಂಡ್ರೆ ಇಲ್ಲ? ಅವ್ರೇನ್ ಪ್ರವಾಸ ಹೋಗಕ್ಕೆ ಇವ್ರ ಮನೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲ, ಪ್ರವಾಸ ಹೋಗಕ್ಕೆ ಇವ್ರ ಮನೆ ದುಡ್ಡು ಕೊಟ್ಟಿದ್ದಾರೆ. ಇವ್ರ ಮನೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ. ಒಂದ್ ನಿಮಿಷ, ಪ್ರವಾಸ ಒಂದ್ ಹೋಗಕ್ಕೆ. ನಿಮಿಷ, ಒಂದ್ ನಿಮಿಷ. ಪ್ರವಾಸ ಹೋಗಕ್ಕೆ ದೇವೇಗೌಡರು ಕೊಟ್ಟಿದ್ದಾರೆ ದುಡ್ಡು. ನೀವು ಒಂದ್ ನಿಮಿಷ ಇರಿ ಸರ್. ಅವ್ರ ಮನೆಯವರು, ಅವ್ರ ಫ್ಯಾಮಿಲಿ. ದತ್ತು ತಗೊಂಡಿದ್ರು. ಏ, ಬಿಡ್ರಿ. ಅವ್ರನ್ನ ನೀವಿಬ್ರು ಮಾತಾಡಿ ಸುವರ್ಣ ಡ್ರಾಮ ಮಾಡಿ ಮೇಡಮ್, ನೀವು ಮಾತಾಡಿ. ಅವಾರ್ಡ್ ತಗೊಂಡಕ್ಕೋಸ್ಕರ ಇರಿ ಸರ್, 22 ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ನಾಚಿಕೆ ಸರ್ಕಾರ ಹೇಳ್ಕೊಡಕ್ಕೆ ನಾಗೇಂದ್ರ ಸರ್, ಒಂದ್ ನಿಮಿಷ. ಇಲ್ಲ ಸರ್, ಇಬ್ರು ಅವ್ರು ಮಾತಾಡಿದ್ದಾರೆ. ಉತ್ತರ ಕೊಡಕ್ ಬಿಡಿ ಸರ್. ಯಾಕೆ ಮಿಡ್ಲಲ್ಲಿ ಯಾಕೆ ಇನ್ವಾಲ್ವ್ ಆಗ್ತೀರಾ? ಬೇಡ, ಇಬ್ರು ಮಾತಾಡ್ಬಿಡಿ. ಇಬ್ರು ಮಾತಾಡ್ಬಿಡಿ ಅಷ್ಟೇ. ಮೇಡಮ್, ಈಗ ನಾನು ಕಸದ ಸಮಸ್ಯೆಗೂ ನಾವು ವಿಷಯ ಅಂದ್ರೆ ಮಾತಾಡಲ್ಲ. ಶಾಸಕರು ಅವರ ಕುಟುಂಬ ಸಮೇತ ತಮ್ಮ ಒಂದ್ ನಿಮಿಷ. ಸ್ವಂತ ಸರ್ಕಾರ ಬಿಟ್ಟು ಹೋಗಿರೋದು ಬಣ. ಒಂದ್ ನಿಮಿಷ ಇರಿ ಸರ್ಕಾರದ ಸರ್. ಬಣ, ನಾಗೇಂದ್ರ ಸರ್, ಸರ್ಕಾರದ ನಿಮಗೆ ನಾನು ಮಾತಾಡ್ದಾಗ ಉತ್ತರ ಕೊಡಿ ತಮ್ಮ ಅಷ್ಟೇ. ನಾನು ಸ್ವಂತ ಒಬ್ಬ ಪ್ರಶ್ನೆ ಖರ್ಚಿನಲ್ಲಿ ಕೇಳಿದ್ದೀನಿ. ತಮ್ಮ ಯಾಕ್ ಬಿಟ್ರಿ ಕುಟುಂಬದ ಒಂದ್ ನಿಮಿಷ ಇರಿ. ಯಾಕ್ ಬಿಟ್ರೆ ಅವ್ರು ತಮ್ಮ ಇರಿ ಸರ್, ನಿಮಿಷ. ನೀವು ಸ್ವಂತ- ಮಿಡ್ಲಲ್ಲಿ ಇನ್ವಾಲ್ವ್ ಆಗ್ಬೇಡಿ ಸ್ವಂತ ಯಾರು. ಖರ್ಚಿನಲ್ಲಿ ತಮ್ಮ ಕುಟುಂಬ ಸಮೇತ ಪ್ರವಾಸ ಹೊಟ್ಟಿದ್ದಾರೆ. ಇದು ಮತ್ತೆ ಅಧ್ಯಾಯ ಅಂತ ಅಂದ್ರೆ ಯಾಕೆ? ಅಧ್ಯಾಯ ಮಾಡಕ್ ಹೋಗ್ತಾರೆ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ನೀವ್ ಹೇಳ್ತಾರೆ. ನಾವ್ ಹೇಳಿದ್ರು. ನಾವ್ ಹೇಳೇ ಇಲ್ಲ. ಅವ್ರೇ ಹೇಳಿದ್ರು. ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಒಂದ್ ನಿಮಿಷ ಇರಿ, ನಾನು ಹೇಳ್ತೀನಿ. ಏನ್ ಹೇಳಿದ್ದಾರೆ ನಾನು ಹೇಳ? ಏನಂದ್ರೆ ಹೊರ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಬೇರೆ ದೇಶದಲ್ಲಿ ಏನಾಗ್ತಾ ಇದೆ ಅದನ್ನ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಈ ಕಡೆ ಬಿಡಿ, ಇಬ್ರು ಮಾತಾಡಿ. ಈಗ ನಾನು ಆಯ್ತು, ಉತ್ತರ ಅದಕ್ಕೆ ಕೊಟ್ಟಿದ್ದೀನಿ, ನೀವು ಹೋಗ್ಲಿ, ಮಾತಾಡಿ. ಆಯ್ತು. ನೋಡ್ಕೊಂಬರ್ಲಿ ಹೋಗಿ. ಆಯ್ತು, ಬಿಡಿ ಸರ್. ನೋಡ್ಕೊಂಬರ್ಲಿ. ಆಯ್ತು, ಇರಿ ಸರ್, ನಿಮಿಷ. ಇವ್ರಿಗೆ ನೋವು. ಆಯ್ತು, ಇವ್ರಿಗೆ ನೋವು. ನಿಮ್ಮ ಹತ್ರ ನಾನು ಮತ್ತೆ ಒಂದ್ ನಿಮಿಷ ಮಾತಾಡ್ತೀನಿ. ಮೇಡಮ್, ಇರಿ ನೋಡಿ. ಸರ್, ಒಂದ್ ನಿಮಿಷ. ನಗರಕ್ಕೆ ಇರಿ ಸರ್, ಒಂದ್ ನಿಮಿಷ. ನಾಗೇಂದ್ರ ಸರ್, ಕುಮಾರ್ ಸರ್, ಇಬ್ರು ಹೋಲ್ಡ್ ಆಗಿ. ನಾನು ಈ ಕಸದ ನಾನು ಇವಾಗ ಸಮಸ್ಯೆಗೆ ಬ್ರೇಕ್ ತಗೋತೀನಿ, ನೀವು ಮೇಡಮ್, ಮಾಡಿದ್ರೆ. ಈ ಕಸದ ಸಮಸ್ಯೆಗೆ ನಾವು ಅರ್ಚಾಡೋದ್ರಿಂದ ಉಪಯೋಗ ಇಲ್ಲ. ಸರಿ, ನೀವು ಅವ್ರ ಫಾರಿನ್ ಒಂದ್ ನಿಮಿಷ ಇರಿ. ಕೊಡ್ತೀನಿ ಬಿಡ್ರಿ. ಕುತ್ಕೊಳ್ಳಿ. ನೀವು ಮಾತಾಡಿ. ಇಬ್ರು ಇರಿ ಸರ್, ನಿಮಿಷ. ಇಲ್ಲ, ಇಬ್ರು ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ. ಇವಾಗ ಕಸದ ಸಮಸ್ಯೆ ಇಲ್ಲ, ಇಲ್ಲ, ನಾವು ಬಿಡಿ, ಕುಮಾರ್ ಸರ್. ಪರಿಹಾರ ಮಾಡೋದಕ್ಕೆ ಕುಮಾರ್ ಸರ್, ಒಂದ್ ನಿಮಿಷ ಇರಿ. ನೀವು ಮಾತಾಡಂಗಿಲ್ಲ ಈಗ. BJP ಅವ್ರಿಗೆ ಇಷ್ಟನೇ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಕಸದ ಗಾಡಿ ತಳಿಸೋದಕ್ಕೆ ಹೋರಾಟ ಮಾಡಿಸ್ತಾರೆ. ಕಸದ ಲಾರಿಯಲ್ಲಿ ಎಂತ ಮೋಸ ನಡೀತು? ಇಲ್ಲಿ ನೋಡಿ, ಒಬ್ಬೊಬ್ರೆ ಮಾತಾಡೋದಪ್ಪ ನೀವು. ಬೇಡ, ಬೇಡ, ಇಬ್ರು ಮಾತಾಡಿ. ಲಾರಿಗಳನ್ನ ಇಬ್ರು ಮಾತಾಡಿ. ಗುತ್ತಿಗೆ ತಗೊಂಡ್ರು. ನಾಗೇಂದ್ರ ಸರ್, ಒಂದ್ ನಿಮಿಷ ಹೋಲ್ಡ್ ಮಾಡಿ ಸರ್, ಹೋಲ್ಡ್ ಮಾಡಿ. ಟೈಮ್ ಆಗಿದೆ ನೋಡಿ, ಟೈಮ್ ಆಗಿದೆ, ಪ್ಲೀಸ್ ಹೋಲ್ಡ್ ಮಾಡಿ. ಒಂದ್ ನಿಮಿಷ ಹೋಲ್ಡ್ ಮಾಡಿ. ನೀವು ಉತ್ತರ ಕೊಟ್ಟಾಯ್ತು ಬಿಡಿ. ಇವರಿಬ್ರು ಆ ವಿಷಯದಿಂದ ನುಣ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬೈ ಮಾಡ್ಬೋದಾಗಿತ್ತು. ಅವ್ರು ಉತ್ತರ ಕೊಡ್ತಾರೆ, ಯಾರು ಹೇಳಿ ತಪ್ಪಿಸ್ಕೊಳ್ತಾರೆ. ಮನುಷ್ಯರಿ ಸರ್, ಕುಮಾರ್ ಸರ್, ಮಾತಾಡಿ ಇರಿ ನೀವು. ಈ ವಿಷಯ ಈ ನಗರದ ದೊಡ್ಡ ಸಮಸ್ಯೆ ಇದೆ ಅಲ್ವಾ? ನಾವು ಡಂಪಿಂಗ್ ಯಾರ್ಡ್ ಅನ್ನ ಗುರುತಿಸಿ ಅಲ್ಲಿ ಕಸ ಹಾಕ್ತಾ ಇದೀವಿ. ಮೇಡಮ್, ಒಂದ್ point. ಅನುಚಾರವಾಗಿ ಆಗ್ತಾ ಒಂದ್ ನಿಮಿಷ ಇದೆ. ಇರಿ, ಪ್ಲೀಸ್ ಒಂದ್ ನಿಮಿಷ ಇರಿ. ಅಲ್ಲ ಅವ್ರು ಏನು ಮಾತಾಡಿಲ್ಲ, ನನಗೆ ಎಲ್ಲರಿಗೂ ಅವಕಾಶ ಕೊಡ್ಬೇಕಲ್ವಾ? ಎಲ್ಲಿಂದ ಎಲ್ಲಿಗೋದ್ರು ಕೂಡ ಇಲ್ಲ, ಇಲ್ಲ ಸರ್, ನೀವು ಮಾತಾಡಿದ್ರೆ ಕಸ ವಿಲೇವಾರಿ ಇಲ್ಲ ಆಗಿಲ್ಲ ಸರ್, ನೀವು ಆಮೇಲೆ ಅಂತಂದ್ರೆ ನಾನು ಕೂಡ ಮಾತಾಡ್ತೀನಿ. ಬೆಂಗಳೂರು ನಾಗರಿಕ, ಇವರು ಅವರು ಎಲ್ಲ
ತುಂಬಾ ಇವ್ರು ಮಾತಾಡ್ತಾರೆ. hold ಮಾಡಿ. ಕಸ ಉತ್ಪಾದನೆ ಮಾಡಿ ಎಲ್ಲ ಹಾಕ್ತಾರೆ ಹಾಗಿದ್ರೆ. hold ಮಾಡಿ ಎಲ್ಲ ಮಾತಾಡಿ ಹಾಕ್ತಾರೆ ಮೇಡಮ್. ಇವ್ರು. ನೀವು ಹೋಲ್ಡ್ ಮಾಡಿ ಸರ್ ಇಲ್ಲಿ ಕುಮಾರ್ ಸರ್ ಸರಿ, ಹೋಲ್ಡ್ ಮಾಡಿ ಆಯ್ತು, ಇರಿ, ನೀವು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಇರಿ. ಒಂದ್ ಪಾಯಿಂಟ್ ಕೊಡಿ ಈ ನಮ್ಗೆ. ಜನ ಇಲ್ಲ, ಇರಿ. ಈ ಈಗ ರಾಜ್ ಅವಕಾಶ ಇಲ್ಲ ನಿಮ್ಗೆ, ನಮ್ಮ ಅವ್ರು ಏನು ಮಾತಾಡಿ ರಾಜ್ ಟಿವಿನ ನೋಡುವಂತ ವೀಕ್ಷಕರು ಇದನ್ನು ಒಪ್ಕೋತಾರೆ ಓ, ಅಂತ ಈ ಅನ್ಕೊಂಡಿದ್ದೀನಿ. ಡ್ರಾಮಾ ಮಾಡ್ಬೇಡಿ ಇರಿ BJP ಸರ್, ಅವರು. ಕುಮಾರ್ ಸರ್ ನಿಮ್ಮ ಹತ್ರ ನಿಮಿಷ ಮಾತಾಡ್ಬೇಡಿ. ವೀಕ್ಷಕರಿಗೆ ಪ್ರಶ್ನೆಗೆ ನಿಮ್ಗೆ ನೀವೇ ಪಾತ್ರ ಕೇಳ್ಕೊಂಡು ಅಂತ ಉತ್ತರ ಕೊಡೋಕೆ ನಾವು ಬಿಡಲ್ಲ ಅವ್ರಿಗೆ. ಕೇಂದ್ರದಿಂದ ಇಷ್ಟು ದುಡ್ಡು ಕೊಟ್ಟು ಈ ಘಟಕಗಳನ್ನ ವೈಚಾರಿಕವಾಗಿ ಈ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಅದ್ರ ತಾಕತ್ತಿಲ್ಲ ನಿಮ್ಗೆ ಬಿಜೆಪಿ ಅವ್ರಿಗೆ. ನಾವು ಮಾತಾಡಿದ್ರೆ ಜನರಿಗೆ ಅರ್ಥ ಆಗುತ್ತೆ ಅಂತ ಮಾತಾಡಕ್ ಬರ್ತಾ ಇಲ್ಲ ಅವರು. ಕುಮಾರ್ ಸರ್ ಒಂದ್ ನಿಮಿಷ ಹೋಲ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ನೀವು ಅವರು- ಪ್ರಶ್ನೆಗೆ ಅವ್ರು ಕೇಳಿ. ಬಂದಾಗಿನಿಂದ ಒಂದು ವರ್ಡ್ ಮಾತಾಡಿಲ್ಲ ನಾನು. ಅಲ್ಲ ಅವ್ರು ಇಲ್ಲ ಬಂದಾಗಿನಿಂದ ಒಂದು ವರ್ಡ್ ಮಾತಾಡಿಲ್ಲ ನಾನು. ಸರ್, ನಾವು ಒಂದ್ ನಿಮಿಷ ಮಾತಾಡಕ್ಕೆ ಅವಕಾಶ ಇದ್ರೆ ಕೊಡಿ. ಕುಮಾರ್ ಸರ್ ನಿಮಿಷ ಇರಿ ಸರ್. ನಿಮ್ ಪಾತ್ರ ಏನಿದೆ ಒಂದ್ ನಿಮಿಷ ಇರಿ ತಡೆದಿರೋರೇ ಸರ್, ನೀವು ನೀವು ಮಾತಾಡಿ. ಬಿಜೆಪಿ ಅವರೇ ತಡೆದಿರೋದು ಕಸ ಹಾಕ್ಬೇಡಿ ಅಂತ. ಮೇಡಮ್ ಒಂದು ಲೈನು ಲೆಟ್ ಮಿ ಆನ್ಸರ್ ಫಾರ್ ದಿಸ್ ಆಲ್ ದ ಕ್ವಶನ್. ಒಂದು ನಿಮಿಷ ಬಿಜೆಪಿ ಶಾಸಕರು ಇವಾಗ ಪ್ರತಿದಿನ ಒಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ 6,000 ಟನ್ ಕಸ ಉತ್ಪಾದನೆ ಆಗುತ್ತೆ ಬೆಂಗಳೂರಲ್ಲಿ ಅಂತ ಹೇಳ್ತಿದ್ದಾರೆ. ಸರಿ, ಆ 6,000 ಟನ್ ಆಗಲಿ 10,000 ಟನ್ ಆಗಲಿ ಕಸ ಎಷ್ಟು ಉತ್ಪತ್ತಿ ಆದ್ರೂ ಕೂಡ ಅದಕ್ಕೆ ಸರಿಯಾದ ವ್ಯವಸ್ಥೆ ಆಡಳಿತ ಪಕ್ಷದ ಇದು ಅದು ಕರ್ತವ್ಯ. ಮಾಡ್ಬೇಕಾಗಿದ್ದು ಸರ್, ಒಂದ್ ನಿಮಿಷ ಅಸಹ್ಯ ಕುಮಾರ್ ಸರ್, ನೀವು ಇದೆ. ಇನ್ವಾಲ್ವ್ ಆಗ್ಬೇಡಿ. ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಡೋದಲ್ಲ. ಕುಮಾರ್ ಸರ್ ಅವ್ರಿಗೆ ಉತ್ತರ ಕೊಡಕ್ ಬಿಡಿ ಸರ್ ಒಂದ್ ನಿಮಿಷ. ಬಂದು ನಾವು 3 ವರ್ಷ ಆಯ್ತಲ್ರಿ ನೋಡಿ, ಇನ್ನು ಬಗ್ಗೆ ಒಂದ್ ಮಾತಾಡ್ತಾ ನಿಮಿಷ. ಇದ್ದಾರೆ. ಅದು ಅವ್ರು ಎಷ್ಟು ಏನ್ ಕಲ್ತಾರೆ? ಅಶೋಕ್. ಒಂದ್ ನಿಮಿಷ ಇರಿ ಸರ್, ನೀವು ಮಾತಾಡಬೇಡಿ. ಇವಾಗ ನೀವು ಸ್ವಲ್ಪ ಮಾತಾಡಿದ್ರೆ ಮೇಡಮ್, ಅಂತಲೇ. ಕಸ ತಡೆದಿರೋದು ಯಾರು? ನೀವು ಸ್ವಲ್ಪ BJP ಮಾತಾಡಿಲ್ಲ. ಶಾಸಕರು ಇಬ್ರು. ಟೈಮ್ ಆಗಿದೆ ಈ ಶೋ ವೈಂಡ್ ಅಪ್ BJP ಮಾಡಕ್ಕೆ. ಇಬ್ರು ಶಾಸಕರು ಏನಾಗಿದೆ ಅಂದ್ರೆ ತಡೆದಿರೋದು. ನಾವು ಏನು ಉತ್ತರ ಕೊಡ್ತೀವಿ ಅಲ್ಲಲ್ಲ ಒಂದ್ ನಿಮಿಷ ನಾವು ಏನ್ ನಾಟಕ ಆಡ್ತಾರ್ರಿ? ಒಂದ್ ನಿಮಿಷ. ಹೋಗಿರೋದು ವಿರೋಧ ಅವ್ರು ಪಕ್ಷರು. ಮಾತಾಡಕ್ ಬಿಡಿ. ನಾವು ಉತ್ತರ ಕೊಟ್ಟದನ್ನು ಜನರಿಗೆ ಅರ್ಥ ಆಗ್ಬಾರ್ದು ಅಂತ ಹೇಳಿ ಆಡಳಿತ ಪಕ್ಷದ ವಕ್ತಾರರು ಮಾತಾಡ್ತಿದ್ದಾರೆ ಅಷ್ಟೇ, ಬೇರೆ ಸರ್, ಇರಿ, ಇವಾಗ ನೀವು ಇನ್ನೇನು ನೀವು ಹೇಳಕ್ಕಾಗಲ್ಲ. ನೀವು. ನಾನು ಹೇಳದಿಷ್ಟೇ, ಎಲ್ಲಿ ಜಿಲ್ಲಾ ಘಟಕಕ್ಕೆ ಅವ್ರು ಏನು ಸ್ಯಾಲರಿಗಳು ಇರಿ ಸರ್. ಮುಂದೆ ಅಷ್ಟೇ ನಿಮ್ದು. ಈ 6,000 ಟನ್ ಕಸದ ಎಲ್ಲಿ ವಿಲೇವಾರಿ ಆಗ್ತಾ ಇದೆ, ಅವ್ರಿಗೆ ಎಲ್ಲಿ ಸ್ಯಾಲರಿಗಳು ಕೊಡ್ಬೇಕಾ? ನಾನು ಈಗ ತಾನೇ ಓದ್ಕೊಂಡು ಬಂದೆ 2 ವರ್ಷದಿಂದ ಮಾತಾಡಂಗಿಲ್ಲ, ಒಂದ್ ನಿಮಿಷ. ಮಾತಾಡಂಗಿಲ್ಲ. ಇಲ್ಲ, ಮಾತಾಡಕ್ಕೆ ಬರ್ತಾ ಇಲ್ಲ. ಇಲ್ಲ, ಕಸ ಇವಾಗ ಎಲ್ಲ ವಿಲೇವಾರಿ ಮಾತಾಡ್ತಾ ಆಗ್ತಾ ಇತ್ತು, ಇದ್ದೀವಿ, ಅನುಸಾರವಾಗಿ ಅವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದೇವೆ ನಾವು. ನಿಮಿಷ ಮಾತಾಡ್ಬೋದಾ? ನೀವು ಕೊಟ್ಟಿರ್ಲಿಲ್ಲ. ಇಲ್ಲ, ಅದೆಲ್ಲ ಮಾತಾಡ್ಬೋದಾ? ಒಂದ್ ನಿಮಿಷ hold ಮಾಡಿ ಒಂದು ಸರ್, 30 ನೀವು ಸೆಕೆಂಡ್ ಕುಮಾರ್ ಮಾತಾಡಕ್ ಸರ್. ಸರಿ, ನೀವು hold ಮಾಡಿ ಮಾತಾಡಕ್ first of ಬಿಟ್ರೆ all. ಸರಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ. ಸರಿಯಾಗಿ ಹೇಳಿ. ಕಳೆದ 2 ವರ್ಷದಿಂದ ಈ ಜಿಲ್ಲಾ ಘಟಕಕ್ಕೆ ಕಸ ವಿಲೇವಾರಿ ದುಡ್ಡುಗಳು ಒಂದ್ ನಿಮಿಷ ಬಿಡುಗಡೆ ಮಾತಾಡಿ ಆಗಿಲ್ಲ. ಈಗ್ಲೇ ನೀವು. ಯಾರು ನೀವು ಒಂದ್ ನಿಮಿಷ ಮಾಡಿದ್ದಿಲ್ವಾ? ಬಿಡುಗಡೆ, ಒಂದ್ ನಿಮಿಷ. ನೀವು ಕಳೆದ 2 ವರ್ಷದಿಂದ ಯಾರು ಇಲ್ಲ. ಯಾರು? ಕಳೆದ 2 ವರ್ಷದಿಂದ ಬಿಡುಗಡೆ ಆಗಿಲ್ಲ, ಯಾರು ಮಾತಾಡ್ತಾರೆ? ಅದು- ಸ್ವಲ್ಪ ಅಕ್ಕಲ್ಲಿ ಇಟ್ಕೊಂಡು ಮಾತಾಡ್ರಿ, ಹುಚ್ಚರ ಮಾತಾಡ್ಬೇಡಿ ನೀವು. ಸರಿ, ನೀವು ಆಡಳಿತ ಬರ್ತಾರೆ ಅಂತ ಕಳೆದ ನಾಚಿಕೆ ಆಗಲ್ಲ ನಿಮ್ಗೆ? ಈ ವ್ಯೂವರ್ಸ್ ನೋಡುವವ್ರಿಗೆ ಕಾಂಗ್ರೆಸ್ ಪಕ್ಷದವ್ರು ಯಾರು ಈ ಡಿಬೇಟ್ನ ನೀವ್ ಏನ್ ಮಾತಾಡ್ತೀರಾ ಅಲ್ಲಿ ಸುಳ್ಳು ನಾನು ಮಾತಾಡಿ. ಹೇಳ್ತಾ ಇದ್ದೀನಿ. ದಯವಿಟ್ಟು ಒಂದ್ ನಿಮಿಷ ಆವಾಗದಿಂದ ಇರಿ. ನಾನು ಹೇಳ್ತಾ ಇದ್ದೀನಿ ನೋಡಿ, 617 ಕೋಟಿ ಆಯ್ತು. ಒಂದ್ ನಿಮಿಷ ಇರಿ, ಮಾತಾಡಬೇಡಿ. ಇರಿ ಸರ್, ಒಂದ್ ನಿಮಿಷ ನೀವು. ಮಾತಾಡಕ್ ಬಿಟ್ರೆ ಸರಿ ಈಗ ನೀವು. ಯಾರ್ ಕಡ್ಲೆ ಬರ ತಿಂತಾರೋ ಇವಾಗ ಹೇಳ್ತಾ ಇದ್ದಾರೆ. ತಡಿ ಒಂದ್ ನಿಮಿಷ. ಒಂದ್ ನಿಮಿಷ. ತಿಂತಿದ್ರಲ್ಲಿ ಒಂದ್ ನಿಮಿಷ. ಅವ್ರ ಮನೆಯವರು ನಿಮ್ಮ ಶಾಸಕರು. ಸಭೆ ಬಂದ ಮಾತಾಡ್ರಿ, ಹುಚ್ಚರ್ತರ ಮಾತಾಡ್ಬೇಡಿ. ಕಾರ್ತಿಕ್ ಚಂದ್ರ, ನೀವೇ ನೀವು ಮಾತಾಡ್ಬೇಡಿ, ಎದೆ ಮಾಡಬೇಡಿ, ಮಾತಾಡಕ್ ಬಿಡ ಅಂದ್ರೆ. ಈ ಡ್ರಾಮಾ ಏನ್ರಿ ಮಾತಾಡ್ಬೇಡಿ? show wind up ಮಾಡ್ತೀನಿ. ಸಮಯ ಯಾರ್ದು? Time ಆಗಿದೆ, ಮಾತಾಡ್ಬೇಡ ಅಂದ್ರೆ ಏನ್ರಿ ಇನ್ನು? ನೀವೇ ಮಾತಾಡ್ತಿಲ್ಲ. ಬಿಡಿ ಬಿಡಿ, ನಾನು show wind up ಮಾಡ್ತೀನಿ ಬಿಡಿ. ಜೊತೆ ಸರ್ಕಾರ ಅಂತ ಗೊತ್ತಿದೆ. ಇಲ್ಲಿ ಯಾವ್ದು ಮಾತಾಡ್ಬೇಡ ಅಂದ್ರೆ ಏನ್ರಿ ಅರ್ಥ? ಉತ್ತರ ಕೊಡಕ್ಕೆ ಏನಾದ್ರೆ ಸರ್ ಅವ್ರು ಉತ್ತರ ಕೊಡುವವರೆಗೂ ನೀವ್ ಯಾಕೆ ಇದ್ದೀರಾ? ಕೊಟ್ಟಿಲ್ಲ ನಮಗೆ ದುಡ್ಡು ರೀ, ನಾನು ಹೇಳಿದ್ದೀನಿ ನಮ್ಗೆ ಅವ್ರಿಗೆ ಕರಿಬೇಡಿ ಅಂತ. ಒಂದ್ ನಿಮಿಷ ಮಾತಾಡಕ್ಕೆ ಹೇಳಿ. ಬಿಡಲ್ಲ ಅಂದ್ರೆ ಏನ್ರಿ ಅರ್ಥ ಇದು? ಇಷ್ಟಾರ ಹೇಳಿದ್ರೆ 617 ಕೋಟಿ ಕಸ ಗುಡಿಸುವ ಮಾತಾಡ್ಬೇಡಿ ಕುಮಾರ್ ಒಂದ್ ಸರ್ ನಿಮಿಷ. ಈಗ. ಇದೇ ಸರ್ಕಾರ ಕಸ ಗುಡಿಸುವ ಒಂದು ಬಾಡಿಗೆ 617 ಕೋಟಿ ಕೊಟ್ಟಿದೆ. ಅಂದ್ರೆ 100 ಕೋಟಿ ಬರುವಂತಹ ಒಂದು ಓನಾಗಿ ತಗೊಳ್ಳುವಂತಹ ಒಂದು ಯಂತ್ರಕ್ಕೆ 617 ಕೋಟಿ ಬಾಡಿಗೆ ಕೊಟ್ಟಿದೆ ಅನ್ನೋದನ್ನು ರಾಜ್ಯದ ಜನ ಮರ್ತಿಲ್ಲ. ಕಸ ಪ್ರತಿ ಒಂದು ಇಲಾಖೆಯಲ್ಲೂ ಯಾರು? ಇದು ಕಸ ಗುಡಿಸುದೆ. ಆ ಗುತ್ತಿಗೆ ಕೊಟ್ಟವ್ರು ಯಾರಿಗೆ? ಕಸ ಗುಡಿಸಿದೆ ಹೇಳಿದ್ ನಾನು. ನಾವು ಹೇಳುದು ನೋಡಿ, ಯಾವುದೇ ರೀತಿ ಇರಲಿ ಈ ಸರ್ಕಾರದಲ್ಲಿ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಕಸ ಗುಡಿಸುವವರಿಗೂ ದುಡ್ಡು ಕೊಡ್ಲಿಕ್ಕಿಲ್ಲ ಅನ್ನೋದು ನಂಗೆ ಇವತ್ತು ಗೊತ್ತು. ಆಶ್ಚರ್ಯ ಆಗ್ತಾ ಇದೆ. ಎಷ್ಟೋ ಜನ ಏನು ಸರ್ಕಾರಿ ನೌಕರರೆಲ್ಲ ಇವರಿಗೆ ಪ್ರಾಣ ಕಳ್ಕೊಳ್ಳೋದು ಅರ್ಥ ಆಗ್ತಿಲ್ಲ. ಬೆಂಗಳೂರಿನ ಗುಂಡಿಯಲ್ಲಿ ಬಿದ್ದು 585 ಜನ ಸತ್ರ ಅವರಿಗೆ ಅರ್ಥ ಆಗ್ತಿಲ್ಲ. ಬೆಂಗಳೂರಿನ ಉಸ್ತುವಾರಿ ಇಟ್ಕೊಂಡು ನೀವೇನ್ ಕಸದ ಬಗ್ಗೆ ಬರೀ ಮಾತಾಡಿ. ಕಸದ ಬಗ್ಗೆ ನೀವು ಮಾತಾಡಿಲ್ಲ ಸರ್. ಒಂದ್ ಕಸದ ನಿಮಿಷ. ಗಾಡಿಗಳು ತಡೆದವ್ರು ಯಾರು ಅದ್ರ ಬಗ್ಗೆ ನೀವೇನ್ ಕಸದ ಮಾತಾಡಿ. ಬಗ್ಗೆ ಬರೀ ಮಾತಾಡಿಲ್ಲ, ಅದಕ್ಕೋಸ್ಕರ ಎಲ್ಲರೂ ಬೆಂಗಳೂರಿನ ಜನ, ನಾನು ಹೇಳುದು ಈ ವಾಹಿನಿ ಮುಖಾಂತರ ನೋಡ್ತಾ ಇರೋದು ಬೆಂಗಳೂರು ಜನ ನಾವು ನೋಡ್ತಾ ಇರೋದು. ದಯವಿಟ್ಟು ನಾವು ಹೇಳುದಿಷ್ಟೇ, ಬೆಂಗಳೂರಿನ ಜನರಿಗೆ ಖಂಡಿತವಾಗಿ ಈ ರೀತಿಯ ಪರಿಸ್ಥಿತಿ ಬರಬಾರ್ದಿತ್ತು. ಬೆಂಗಳೂರಿನ ಉಸ್ತುವಾರಿ ಅಂತ DK ಶಿವಕುಮಾರ್ ಅವರು ಈ ತರ ಪರಿಸ್ಥಿತಿ ಜನರಿಗೆ ಕೊಡಬಾರ್ದಿತ್ತು. ಎಂತ ಒಂದು ನಾಚಿಗೇಟ್ ಸರ್ಕಾರ 4 ಕೋಟಿ 4.16 ಕೋಟಿ Okay. ಬಜೆಟ್ Thank you, sir. ಮಾಡಿ Thank you. ಒಂದು ಕಸ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಯಾವುದೇ ಒಂದು ವಿಚಾರ ಇರಲಿ, ಇಲ್ಲಿ ಸಮಸ್ಯೆ ಮಾತ್ರ ಇರೋದು ಜನಸಾಮಾನ್ಯರಿಗೆ ಆಗ್ತಾ ಇರುವಂತ ಸಮಸ್ಯೆ. ಹಾಗಾಗಿ ಏನೇ ಇದ್ರೂ ಕೂಡ ನಿವಾರಣೆ ಆಗಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ. ಹಾಗಾಗಿ ಅಲ್ಲಿವರೆಗೂ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನೌಸದಾಸಿತ.